ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಅದುವೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಬನ್ನಿ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ. ವೀಕ್ಷಕರೇ, ಗುರುಜಿ ಮಾತಾಡೋಕ್ಕೂ ಮುನ್ನ ನಾವು ಪ್ರಾರಂಭ ಮಾಡೋಣ ದಿನ ವಿಶೇಷವನ್ನ. ಗುರುಜಿ, ನೀವು ಮಾತಾಡೋದಕ್ಕೂ ಮುನ್ನ ನಾವು ದಿನ ವಿಶೇಷ ಅಂತ ಯಾಕೆ ಒಂದು ರೀತಿಯ ಎಲ್ಲರಿಗೂ ಜಾಗೃತಿ ಆಗಬೇಕು ಅಂತ ಪ್ರಾರಂಭಿಸ್ತೇವೆ. ಹಾಗಾಗಿ ಇವತ್ತು ನೀರು ತುಂಬೋ ಹಬ್ಬ ಅಂತ ಹೇಳ್ತಾರೆ. ಅದರ ವಿಶೇಷತೆಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ತಂದಿದ್ದೀರಾ ಇವತ್ತು ಅಂತ ಭಾವಿಸ್ತೇನೆ, ಅಲ್ವಾ ಗುರುಜಿ? ಖಂಡಿತಮ್ಮ. ಮೊದಲನೇದಾಗಿ ದೀಪಗಳ ಹಬ್ಬ ದೀಪಾವಳಿ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಹಬ್ಬ ಪ್ರಾರಂಭ ಆಯಿತು. ನಮ್ಮ ಜೀ ಕನ್ನಡದಲ್ಲಿ ಮೊನ್ನೆಯಿಂದಲೇ ಪ್ರಾರಂಭ. ಹಾಗಾಗಿ ಇಷ್ಟೆಲ್ಲ ದೀಪಗಳ ಅಲಂಕಾರದ ಮಧ್ಯದಲ್ಲಿ ನಾವಿದ್ದೇವೆ. ಒಂದಂತೂ ಸತ್ಯ, ಕತ್ತಲನ್ನು ಹೊಡೆದೋಡಿಸುವಂಥ ಹಬ್ಬವೇ ದೀಪಾವಳಿ ಹಬ್ಬ. ಆದರೆ ದೀಪಾವಳಿ ಹಬ್ಬದಲ್ಲಿ ಅಷ್ಟೇ ಎಚ್ಚರಿಕೆಯೂ ಬೇಕಾಗತ್ತೆ. ದೀಪಾವಳಿ ಹಬ್ಬದ ಎಚ್ಚರಿಕೆಗಳನ್ನು ನಂತರ ತಿಳಿಸ್ಕೊಡ್ತೇನೆ. ಇವತ್ತಿನ ದಿವಸ ಮಂಗಳವಾರ. ಇವತ್ತಿನ ದಿನಶುದ್ಧಿ ವಾರ ಜೊತೆಗೆ ನಾವಿವತ್ತು ಏನೆಲ್ಲ ಮಾಡಬಹುದು. ಇನ್ನು ನೀರು ತುಂಬೋ ಹಬ್ಬ ಅಂದರೆ, ಹಿಂದೆ ಸಂಪ್ರದಾಯಬದ್ಧವಾಗಿ ಪ್ರತಿಯೊಬ್ಬರ ಕುಟುಂಬದಲ್ಲೂ ಸ್ನಾನ ಮಾಡಲಿಕ್ಕಾಗಿ ಹಂಡೆ ಒಲೆ ನೀರು ಕಾಸುವಂಥ ಒಂದು ಪದ್ಧತಿ ಇತ್ತು. ಹಾಗೇನು ಮಾಡ್ತಿದ್ರು, ಇವತ್ತಿನ ದಿವಸ ಆ ಒಂದು ಸ್ಥಳವನ್ನೆಲ್ಲ ಶುದ್ಧಿ ಮಾಡಿ ಆ ನೀರು ಕಾಸ್ತಕ್ಕಂಥ ಹಂಡೆ ಮತ್ತು ನೀರನ್ನ ಶೇಖರಣೆ ಮಾಡ್ತಕ್ಕಂಥ ಒಂದು ತುಂಬ ದೊಡ್ಡದಾದಂಥ ಒಂದು ಕೊಳಗವೋ ಅಂಥದ್ದೇನಾದ್ರು ಇದ್ದರೆ ಆ ಸುತ್ತನ್ನು ಎಲ್ಲ ಕ್ಲೀನ್ ಮಾಡಿ ಒಂದು ರಂಗೋಲಿಯನ್ನು ಹಾಕಿ ಅದಕ್ಕೆ ಅನುಷ್ಠಾನವನ್ನು ಪೂಜೆಯನ್ನು ಮಾಡಿ ನಂತರ ನೀರು ತುಂಬ್ತಾ ಇದ್ರು. ಇನ್ನು ನಾಳೆ ಬೆಳಗ್ಗೆ ಎದ್ದರೆ ತಲೆಗೆ ಸ್ನಾನ ಮಾಡಬೇಕು. ಯಾಕೆಂದರೆ ಪ್ರತಿಯೊಬ್ಬರು ಸಹಿತ ಹಬ್ಬದ ವಿಶೇಷಣೆ ಹಾಗೆ. ದೀಪಾವಳಿ ಬಂತು ಅಂದರೆ ಮಕ್ಕಳಲ್ಲಿ ಸಡಗರ, ದೊಡ್ಡವರಲ್ಲೂ ಸಡಗರ, ಹಾಗೆ ಇನ್ನೂ ಸ್ವಲ್ಪ ಜನಕ್ಕೆ ಜೋಬಿಗೂ ಸಡಗರ. ಯಾಕೆಂದರೆ ಜೋಬಿಗೆ ಕತ್ರಿ ಬೀಳೋದು ಉಂಟು, ಹಾಗೆ ಜೋಬ್ ತುಂಬಿಸೋದು ಉಂಟು. ತುಂಬಿಸೋದು ಪಟಾಕಿ ಮಾರ್ತಕ್ಕಂಥವ್ರಿಗೆ, ಕತ್ರಿ ಬೀಳ್ತಕ್ಕಂಥದ್ದು ಮನೇಲಿರ್ತಕ್ಕಂಥ ಪೇರೆಂಟ್ಸು ಮತ್ತು ತಂದೆ ತಾಯಂದ್ರಿಗೆ, ಅಂದರೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಪಟಾಕಿ ಕೊಡಿಸ್ಬೇಕಲ್ಲ. ಆದರೆ ಪಟಾಕಿ ಅಂದಾಗ ಎಂಥವ್ರು ಸಹಿತ ಬೆಚ್ಚಿ ಬೀಳೋ ಥರ ಆಗೋಗ್ತಾ ಇದೆ. ಈಗ ವರ್ಷವಿಡೀ 6 ತಿಂಗಳ ಹಿಂದಿನಿಂದ ಸಾಕಷ್ಟು ಶ್ರಮ ವಹಿಸಿ ಒಳ್ಳೆ ಒಳ್ಳೆ ಪಟಾಕಿಗಳನ್ನು, ಭಾಳ ವಿವಿಧವಾದಂತಹ ರೀತಿ ಇರತಕ್ಕಂಥ ಪಟಾಕಿಗಳನ್ನೆಲ್ಲ ತಯಾರು ಮಾಡಿ ಶೇಖರಣೆ ಮಾಡಿ ಗೋಡನ್ನುಗಳಲ್ಲಿ ತುಂಬಿರ್ತಾರೆ. ಸಣ್ಣ ಅಜಾಗರೂಕತೆಯಿಂದ ಗೋಡನಿಗೆ ಏನಾದರೂ ಅಕಸ್ಮಾತ್ ಬೆಂಕಿ ಬಿದ್ದರೆ ನೋಡಿ, ನೆನ್ನೆ ಮೊನ್ನೆ ಎಲ್ಲ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಜನಗಳ ಪ್ರಾಣನೇ ಹೋಗ್ತಾ ಇದೆ. ಹೊಟ್ಟೆಪಾಡಿಗಾಗಿ ಮಾಡ್ತಕ್ಕಂತಹ ಕಾಯಕ ಅದು. ಏನೋ ಆ ಕೆಲಸ ಮಾಡಿದ್ರೆ ಮತ್ತಷ್ಟು ಹಣಕಾಸು ಜಾಸ್ತಿ ಸಿಗುತ್ತೇನೋ, ಅಥವಾ ಮಾಲೀಕರೇನೋ ಮಾಡಲಿಕ್ಕೆ ತಯಾರಾಗಿರ್ತಾರೆ. ಅದರಲ್ಲಿ ಕೆಲಸ ಮಾಡ್ತಕ್ಕಂತಹ ಕೆಲಸಗಾರರು ಪಾಪ ಅವರು ಎಷ್ಟು ಜನ ನೊಂದಿರ್ತಾರೆ. ಏನೋ ಆ ಹೊತ್ತಿನ ಊಟಕ್ಕಾಗಿ ಜೀವನಕ್ಕೊಂದು ಉಪಾಯ ಅಂತ ಹೇಳಿ ಆ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪದ್ಧತಿ, ಅಂದರೆ ಪಟಾಸುಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಪಟಾಕಿಗಳು ತಯಾರು ಮಾಡುವಂಥದ್ದು. ಆದರೆ ಅಂತಹ ಕಡೆ ಏನಾದರೂ ಸಣ್ಣ ಅಚಾತುರ್ಯ ಆಗಿಬಿಟ್ರೆ ಜೀವನ ಆ ಪಟಾಕಿಗಳ ಮಧ್ಯದಲ್ಲೇ ಬೆಂದೋಗ್ಬಿಡುತ್ತೆ. ಅಂತಹ ಬೆಂದೋದಂತಹ ನಿನ್ನೆ ಮೊನ್ನೆ ಎಲ್ಲ ಸಾಕಷ್ಟು ಜನ ನಾವು ನೋಡ್ತಾ ಇದ್ದೀವಿ. ಆದರೂ ಒಮ್ಮೆ ಆಲೋಚನೆ ಮಾಡಿದ್ರೆ, ಇಂತಹ ಪಟಾಕಿ ಬೇಕಾ? ಇದು ಬರೀ ಫ್ಯಾಕ್ಟ್ರಿಗಳಲ್ಲಿ ಮತ್ತು ತಯಾರು ಮಾಡೋ ಕಡೆ ಅಥವಾ ಅದನ್ನು ರವಾನೆ ಮಾಡುವ ಕಡೆ, ಅಂತಹ ಕಡೆ ಮಾತ್ರ ಆಗತ್ತಾ? ಮನೆಗಳಲ್ಲಿ ಮಕ್ಕಳು ಪಟಾಕಿ ಹೊಡೆಸೋ ಸ್ವಲ್ಪ ಅಜಾಗರೂಕತೆ ಆದರೆ ಕೈಯಾಗಲಿ ಅಥವಾ ಈ ಸುಂದರವಾದಂತಹ ಪ್ರಕೃತಿಯನ್ನು ನೋಡಬೇಕಾದಂತಹ ಕಣ್ಗಳಾಗಲಿ, ಕಣ್ಣುಗಳಿಗೆ ದೊಡ್ಡ ಏಟು ಬಿದ್ದುಬಿಡುತ್ತೆ. ಎಷ್ಟೋ ಜನ ಮಕ್ಕಳು ಈ ಪಟಾಕಿ ಹಬ್ಬ ಬಂತು ಅಂದರೆ, ದೀಪಾವಳಿ ಹಬ್ಬ ಬಂತು ಅಂದರೆ ಸಾಕಷ್ಟು ಜನ, ಅಂದರೆ ಈ ಹಬ್ಬ ಮುಗಿಯೋದ್ರೊಳಗಾಗಿ ಕಡಿಮೆ ಅಂದರೆ 100-120 ಜನ ಮಕ್ಕಳಿಗೆ ಕಣ್ಣಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಕಣ್ಣು ಬಹಳ ಸೂಕ್ಷ್ಮ. ಹಾಗೆ ಪ್ರಪಂಚವನ್ನು ನೋಡ್ತಕ್ಕಂತಹದ್ದು. ಈ ಪ್ರಪಂಚ ನೋಡಲಿಕ್ಕೆ ಬೇಕಾಗಿರ್ತಕ್ಕಂಥ ಈ ಕಣ್ಗಳಿಗೆ ಅಂತಹ ಪಟಾಕಿಯಿಂದ ಸಣ್ಣ ಪುಟ್ಟ ಪೆಟ್ಟು ಮಾಡಿಕೊಂಡು ಜೀವನವೆಲ್ಲ ಕತ್ಲಾಗಿ ನೋಡ್ತಕ್ಕಂಥದ್ದು, ಈ ಬೆಳಕಿನ ಹಬ್ಬನ ಜೀವನವೇ ಕತ್ಲು ಮಾಡ್ಕೊಳ್ಳುವಂಥದ್ದು ತುಂಬ ಕಷ್ಟ ಅನಿಸುತ್ತೆ. ತುಂಬ ಆಲೋಚನೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಮನೇಲಿರ್ತಕ್ಕಂಥ ಪೇರೆಂಟ್ಸು ಮೊದಲೇ ತಿಳಿಸ್ತಾ ಇದ್ದೀನಿ, ತಂದೆ ತಾಯಂದರು ಸಾಧ್ಯವಾದಷ್ಟು ಮಕ್ಕಳಿಗೆ ಪಟಾಕಿ ಕೊಡಿಸ್ಬೇಕಾದ್ರೆ ನೋಡಿ, ಅವರ ವಯಸ್ಸಿಗೆ ತಕ್ಕನಾಗಿ ಮನೆ ಮುಂದೆ ಹೊಡೆದು ಮನೆ ಮುಂದೆ ಅವರು ಸಂತೋಷ ಪಡಬೇಕು. ಅಂತಹ ಸಣ್ಣ ಪುಟ್ಟ ಪಟಾಕಿ ಕೊಡಿಸ್ಬೇಕೇ ವಿನಃ ಅತಿಯಾದಂಥ ದೊಡ್ಡ ದೊಡ್ಡ ಪಟಾಕಿಗಳನ್ನು ತಂದು
ಮನೆ ಹತ್ರ ಕೊಡ್ತಕ್ಕಂಥದ್ದು. ಅದಕ್ಕಿಂತ ಹೆಚ್ಚಿನಾಗಿ ಮಕ್ಕಳು ಪಟಾಕಿ ಹೊಡೆಯುವಾಗ ಪೇರೆಂಟ್ಸು ರೂಮಲ್ಲಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ನೀವು ಟಿ ವಿ ಸೀರಿಯಲ್ಗಳು ಅಥವಾ ಚಾನಲ್ ಚೇಂಜ್ ಮಾಡಿಕೊಂಡು ಮನೆಯೊಳಗೆ ಕೂತ್ಕೊಳ್ಳೋದಕ್ಕಿಂತ ಮಕ್ಕಳ ಜೊತೆ ಇರಬೇಕು. ನೀವು ಪಟಾಕಿ ಕೊಡಿಸಿದ್ದೇ ಆದರೆ ಪಟಾಕಿ ಹೊಡೆಯುವಷ್ಟು ತನಕ ಮಕ್ಕಳ ಜೊತೆ ನೀವು ಇರಬೇಕು. ನೀವು ಮಕ್ಕಳು ಅವ್ರ ಪಾಡಿಗವ್ರು ಹೊಡ್ಕೊಳ್ಳಿ ಅಂತೇಳಿ ನಿಮ್ಮ ಪಾಡಿ ನೀವು ಒಳಗಡೆ ಕೆಲಸಗಳು ಮಾಡ್ಕೊಂಡು ಇದ್ದುಬಿಟ್ರೆ ಖಂಡಿತ ಹೇಳ್ತೇನೆ, ಏನಾದ್ರು ಅಚಾತುರ್ಯ ಆದರೆ ಜೀವನ ಪರ್ಯಂತ ನೀವೇ ನೋವು ಅನುಭವಿಸ್ಬೇಕಾಗತ್ತೆ. ಕೈಯೋ ಕಾಲ್ಗೋ ಸಣ್ಣ ಪುಟ್ಟ ಪೆಟ್ಟು ಬೀಳೋದು, ಅಯ್ಯೋ ಅಂಟ್ಕೊಂಡಿದೆ ಉರಿಯುತ್ತೆ ಇನ್ನೇನು ಶಬ್ದ ಬರುತ್ತೆ ಅಂತೇಳಿ ಆ ಓಡು ಬರುವಾಗ ತಗಲಿಸ್ಕೊಂಡು ಬೀಳುವಂಥದ್ದು ಅದೆಲ್ಲ ಮಾಮೂಲಿ. ಆ ಸಣ್ಣ ಪುಟ್ಟ ಪೆಟ್ಟು ಬೀಳಿ ಮಕ್ಕಳು ಓಡಾಡುವಾಗ ಬೀಳಬೇಕು ಹೇಳಬೇಕು ಅದೆಲ್ಲ ಸಹಜ. ಆದರೆ ಕಣ್ಣಿಗೆ ಏನಾದ್ರು ಪೆಟ್ಟಾದರೆ ಅದು ಜೀವನ ಪರ್ಯಂತ ಅಂಧತ್ವವನ್ನು ನೋಡಿಸುತ್ತೆ. ದಯವಿಟ್ಟು ನಾನು ಹೇಳೋದನ್ನು ಸಮಂಜಸವಾಗಿ ಅರ್ಥ ಮಾಡ್ಕೊಳ್ಳಿ. ಏನಪ್ಪಾ ಗುರುಗಳು ಇನ್ನೂ ಪಟಾಕಿ ಹಬ್ಬನೇ ಬರಲಿಲ್ಲ, ಇನ್ನೂ ಹಬ್ಬದ ಪ್ರಾರಂಭದಲ್ಲೇ ಇದನ್ನೆಲ್ಲನೂ ಹೇಳ್ಬಿಟ್ರಲ್ಲ ಅಂತ ಮನಸ್ಸಿಗೆ ನೋವು ಮಾಡ್ಕೋಬೇಡಿ. ಸಣ್ಣ ಪುಟ್ಟ ಮಕ್ಕಳು ಪಟಾಕಿ ಹೊಡೀರಿ, ಬೇಡ ಅಂತ ಹೇಳೋದಿಲ್ಲ. ನೀವು ಸಂತೋಷವಾಗಿರಬೇಕು ಮನೆಯಲ್ಲಿ. ನೀವು ಮಕ್ಕಳು ನೀವು ನಗ್ನಗ್ತಾ ಸಂತೋಷವಾಗಿದ್ದರೆ ಇಡೀ ಮನೆ ನಂದಗೋಕುಲವಾಗತ್ತೆ. ನಿಮ್ಮಿಂದನೇ ಮನೆ ಸಂತೋಷ ಆಗೋದು, ಆದರೆ ನಿಮ್ಮಿಂದಲೇ ಮನೆ ಅಸಮಾಧಾನ ಆಗುವಂಥದ್ದು. ಅದಕ್ಕೋಸ್ಕರ ಆ ನಗುಮುಖ ಮಾತ್ರ ಬೇಕು ನಿಮ್ಮಿಂದ. ನೀವು ನೋವು ಪಡಬಾರ್ದು, ಹಾಗೆ ನಿಮ್ಮ ತಂದೆ ತಾಯಿನೂ ನೋವು ಪಡಿಸಬಾರ್ದು. ಮಕ್ಕಳಿಗೊಂದು ಕಿವಿ ಮಾತು. ಇನ್ನು ಇವತ್ತು ನೀರು ತುಂಬೋ ಹಬ್ಬ ಆದ್ದರಿಂದ ದೀಪಾವಳಿ ಸಂಪ್ರದಾಯಬದ್ಧವಾಗಿ ಸಾಕಷ್ಟು ಜನ ಸಾಕಷ್ಟು ದೇಶ ವಿದೇಶಗಳಲ್ಲೂ ಹಾಗೂ ನಮ್ಮ ರಾಜ್ಯದಲ್ಲೂ ಹೊರ ರಾಜ್ಯಗಳಲ್ಲೂ ಸಹಿತ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಎಷ್ಟೋ ಜನ ಹೊರದೇಶಗಳಲ್ಲಿ ನಮ್ಮ ಕನ್ನಡಿಗರು ಅಥವಾ ನಮ್ಮ ಭಾರತೀಯರು ಎಲ್ಲೆಲ್ಲಿ ವಾಸ ಮಾಡ್ತಿದ್ದಾರೋ ಅವರೆಲ್ಲರೂ ಸಹಿತ ಈ ದೀಪಾವಳಿ ಹಬ್ಬ ಹೀಗಿದೆ ಹಾಗಿದೆ ಅಂತ ಅನ್ಕೋಬೋದೇ ವಿನಃ ನಾವು ಆಚರಣೆ ಮಾಡಿದಷ್ಟು ಸುಖ ಸಂತೋಷ ಈ ಪ್ರಾಂತ್ಯದಲ್ಲಿ ತಂದೆ ತಾಯಿ ದೊಡ್ಡವರು ಚಿಕ್ಕವರು ಇವರೆಲ್ಲರ ಮಧ್ಯದಲ್ಲಿ ನಾವಿದ್ದು ಆಚರಣೆ ಮಾಡ್ತೀವಲ್ವಾ, ಈ ಸುಖ ಅವರಿಗಿರೋದಿಲ್ಲ. ಹೊರದೇಶದಲ್ಲಿ ಭಾರತೀಯರು ಹೊರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥದಕ್ಕೆ ಅಂತ ಹೊರಟಿರತಕ್ಕಂಥವ್ರಿಗೆ ಅವರ ಅದೃಷ್ಟ ಏನಪ್ಪ ಅಂದರೆ ನಾನು ನನ್ನ ಕಣ್ಣೆದುರುಗೋ ಗೊಂಬೆ ಅನ್ನೋ ಥರ ಅವರು ಅವರ ಶ್ರೀಮತಿ ಅಥವಾ ಅವರು ಅವರ ಮಕ್ಕಳು ಅವ್ರ ಪರಿವಾರ ಇಷ್ಟೇ. ಹಬ್ಬ ಆಚರಣೆ ಇದೆ ಅಂತ ಪಕ್ಕದ ಮನೆ ಬಾಗಿಲು ನೋಡೋಂಗಿಲ್ಲ, ಯಾಕೆಂದರೆ ಅವ್ರಿಗೆ ಅಷ್ಟೇ ಯೋಗ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಈ ನೆಲದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಯಾರೊಬ್ಬರಾದರೂ ನೋಡಿ ಎಷ್ಟು ಸಂತೋಷದಿಂದ ಎಷ್ಟು ಆನಂದಮಯವಾಗಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡ್ತಾರೆ. ಅದಕ್ಕೋಸ್ಕರ ಈ ಭಾರತೀಯ ನೆಲ, ಭಾರತೀಯ ಸಂಸ್ಕೃತಿ, ಇಲ್ಲಿರ್ತಕ್ಕಂತಹ ಆಧ್ಯಾತ್ಮಿಕ ಧಾರ್ಮಿಕ ಚಿಂತನೆ, ಇಲ್ಲಿರ್ತಕ್ಕಂಥ ಅನುಷ್ಠಾನಗಳ ಫಲ ಇವೆಲ್ಲವೂ ಬಹಳ ಶ್ರೇಷ್ಠಕರವಾಗಿರ್ತಕ್ಕಂಥದ್ದು. ಭಾರತಮ್ಮನ ಭಾರತೀಯ ಆ ತಾಯಿಯ ಮಡಿಲಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥ ಈ ಅನುಷ್ಠಾನಗಳ ಫಲ ಸಂಪೂರ್ಣವಾಗಿ ಎಲ್ಲರಿಗೂ ಸಿಗಬೇಕು. ಒಳ್ಳೆಯದಾಗಲಿ. ಗುರುಜಿ, ಪಟಾಕಿಯನ್ನ ಹೊಡಿಲೇಬಾರ್ದು ಅಂತ ಹೇಳ್ತಾರೆ, ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಆಗತ್ತೆ. ಆದ್ರೂ ನಿಮಗೆ ಗೊತ್ತು ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಹೊಡ್ಸಿದ್ರು ಸ್ವಲ್ಪ ಜಾಗರೂಕರಾಗಿರಿ ಅಂತ ಕಿವಿ ಮಾತನ್ನ ಹೇಳ್ತಿದ್ರಿ. ಮುಂದೆ ಗುರುಜಿ? ಅದಕ್ಕೆ ನಾನು ಪಟಾಕಿ ಹೊಡಿಲೇಬೇಡಿ ಅಂತ ಹೇಳೋದಿಲ್ಲ, ಯಾಕೆಂದರೆ ಹಾಗೆ ಹೇಳಿಕ್ಕಾಗೋದಿಲ್ಲ. ಮಕ್ಕಳಿಗೆ ಅದಕ್ಕೂ ಆಸೆ. ಮಕ್ಕಳೆಲ್ಲಮ್ಮ ಜೊತೆಲಿ ಸೇರಿದ್ರೆ ದೊಡ್ಡವರು ಸಹಿತ ದೊಡ್ಡವರು ಪಟಾಕಿ ಹೊಡಿಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಪಟಾಕಿ ಹೊಡಿರಿ ಬೇಡ ಅಂತಿಲ್ಲ. ಆದರೆ ಪಟಾಕಿ ಹೊಡಿಬೇಕಾದ್ರೆ ನಿಮ್ಮಿಂದ ಮತ್ತೊಬ್ಬರು ತೊಂದರೆ ಆಗಬಾರ್ದು, ಜೊತೆಗೆ ಪರಿಸರ ಮಾಲಿನ್ಯ ಆಗಬಾರ್ದು. ಪರಿಸರದಲ್ಲಿ ಎಷ್ಟು ಪ್ರಾಣಿ ಪಕ್ಷಿಗಳಿರ್ತವೆ, ಸಣ್ಣ ಸಣ್ಣ ಕ್ರಿಮಿಗಳಿರುತ್ತೆ. ಆ ಪಕ್ಷಿಗಳ ವಾಸಸ್ಥಾನ ಇತ್ತೀಚೆಗಂತೂ ಪಕ್ಷಿಗಳು ಆ ಗುಬ್ಬಚ್ಚಿಗಳನ್ನು ನೋಡಲಿಕ್ಕೇ ಇಲ್ಲ. ಇನ್ನೊಂದು ಸ್ವಲ್ಪ ದಿವಸ ದಾಟಿದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಗುಬ್ಬಚ್ಚಿ ಹೇಗಿರುತ್ತೆ ಅನ್ನೋದನ್ನು ಒಂದು ಫೋಟೋ ಪ್ರಿಂಟಲ್ಲಿ ತೋರಿಸ್ಬೇಕಷ್ಟೇ. ಗುಬ್ಬಚ್ಚಿ ಹೀಗಿದೆ ಅಂತ ನೋಡಲಿಕ್ಕೂ ಆಗೋದಿಲ್ಲ, ನೋಡಿಸ್ಲಿಕ್ಕೂ ಆಗೋದಿಲ್ಲ. ಅದರಿಂದ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗಬಾರ್ದು. ನಿನ್ನೆ ತಾನೇ ಹೇಳಿದೆ ನಾನು ಆಸ್ತಮಾ ಪೇಷಂಟ್ಸ್ಗೆ ಅಕಸ್ಮಾತ್ ಈ ಒಂದು ವಾಸನೆಯಿಂದ ಪಟಾಕಿ ಸುಟ್ಟಾಗ ಬರ್ತಕ್ಕಂತಹ ಒಂದು ಏನೋ ಒಂದು ದುರ್ಗಂಧ ಇರುತ್ತೆ, ಅದರಿಂದ ಬರ್ತಕ್ಕಂತಹ ಒಂದು ವಾಸನೆ ಇರುತ್ತೆ, ಅದು ಆಸ್ತಮಾ ಪೇಷಂಟ್ಸ್ಗೆ ಅದರ ಒಂದು ವಾಸನೆ ಕುಡಿದಾಗ ಮತ್ತಷ್ಟು ರೋಗಕ್ಕೆ ದಾರಿಯಾಗ್ಬಿಡುತ್ತೆ. ಜೊತೆಗೆ ಹೃದಯ ರೋಗಿ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಿರೋರ್ಗೂ ಅಷ್ಟೇ. ವಯಸ್ಸಾದಂಥವ್ರಿಗಂತೂ ಇದು ಬಹಳ ಕಷ್ಟ. ಇನ್ನು ವಯಸ್ಸಾದಂತಹ ಅಜ್ಜಿ ತಾತಂದ್ರಿ 3 ದಿವಸ 15 ದಿವಸ, ಯಾಕೆಂದ್ರೆ ಕಿರುದೀಪಾವಳಿವರೆಗೂ ಪಟಾಕಿ ಅಂಟಿಸೋದು ಸಹಜವೇ. ಅವರು ಡೈಲಿ ಅವ್ರ ಮನೆಯಲ್ಲೇ ಮಕ್ಕಳ ಮೇಲೆ ಏನು ಪ್ರತಿ ದಿವಸ ಗದಾಪ್ರಹಾರ ಇದ್ದೇ ಇರುತ್ತೆ. ಏನು ಮಾಡ್ಲಿಕ್ಕಾಗಲ್ಲ. ಮಕ್ಕಳು ಪಟಾಕಿ ಹೊಡಿಬೇಕು ಅನ್ನೋ ಆಸೆ. ವಯಸ್ಸಾದಂಥವ್ರಿಗೆ ಆ ಶಬ್ದ ಕೇಳಲಿಕ್ಕಾಗಲ್ಲ, ಭಯದ ವಾತಾವರಣ, ಎದೆ ಹಿಡ್ಕೊಂಡಂಗಾಗತ್ತೆ, ಎದೆಯಲ್ಲಿ ಜಲ್ ಅಂದಂಗಾಗತ್ತೆ. ಅವ್ರ ಬಾಧೆ. ಹಬ್ಬ ಬಿಡ್ಲಿಕ್ಕಾಗಲ್ಲ, ಕಟ್ಕೊಳ್ಳಿಕ್ಕೂ ಆಗಲ್ಲ. ಅದರಿಂದ ಹಬ್ಬ ಅನ್ನತಕ್ಕಂತಹ ನೆಪವನ್ನು ಇಟ್ಕೊಂಡು ತುಂಬ ದೊಡ್ಡ ದೊಡ್ಡ ಪಟಾಸುಗಳನ್ನ ಹೊಡೆದು ಇಲ್ಲದ ರೀತಿ ಎಲ್ಲರಿಗೂ ತೊಂದರೆ ಕೊಡೋದು ಬೇಡ. ಬರೀ ನಿಮ್ಮ ಮನೆಗೆ ಅಷ್ಟೇ ತೊಂದರೆ ಆಗಲ್ಲ, ಅದು ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿರ್ತಕ್ಕಂಥವ್ರಿಗೂ ತೊಂದರೆ ಆಗುತ್ತೆ. ಅದರಿಂದ ಭಾಳ ಜೋಪಾನ. ಇನ್ನು ಇವತ್ತು ನೀರು ತುಂಬುವಂಥ ಹಬ್ಬ. ನೀರು ತುಂಬಬೇಕಾದರೂ ಮನೇಲಿರ್ತಕ್ಕಂತಹ ಆ ಪಾತ್ರೆ ಏನಿರುತ್ತೆ, ಆ ಒಂದು ನೀರಿನ ಹಂಡೆ ಆಗಿರ್ಬೋದು, ಕೊಳದಪ್ಲೆಗಳಾಗಿರ್ಬೋದು, ಅವೆಲ್ಲವನ್ನು ಸಹಿತ ಶುದ್ಧಿಪಡಿಸ್ತಕ್ಕಂಥದ್ದು. ನೋಡಿ ಎಂತೆಂಥ ನಮ್ಮ ಹಿಂದೂ ಸಂಪ್ರದಾಯ ಪದ್ಧತಿ ಹೇಗಿದೆ ಅಂದರೆ ವರ್ಷವೆಲ್ಲ ಉಪಯೋಗಿಸಿರ್ತಕ್ಕಂಥದ್ದು, ವರ್ಷವೆಲ್ಲ ಈ ಕೆಲಸ ಮಾಡ್ತಾರೋ ಬಿಡ್ತಾರೋ. ಆದರೆ ಇವತ್ತು ನೀರು ತುಂಬೋ ಹಬ್ಬ ಅಂತ ಏನಿದೆ, ಹಬ್ಬದ ಆಚರಣೆಗೋಸ್ಕರನಾದರೂ ಅಲ್ಲಿರ್ತಕ್ಕಂತಹ ಕೊಳದಪ್ಲೆಗಳು,
ಆ ಬಚ್ಚನ ಮನೆಯಲ್ಲಿ ಏನೇನು ಇಟ್ಟಿರ್ತೀರಿ, ನೀರು ತುಂಬಲಿಕ್ಕೆ ಮತ್ತು ನೀರಿನ ಟ್ಯಾಂಕು ಎಲ್ಲವನ್ನೂ ಸಹಿತ ಶುದ್ಧಿ ಮಾಡ್ತಾರೆ ಇವತ್ತು. ಈ ಹಬ್ಬದ ನೆಪದಲ್ಲಾದರೂ ಒಂದು ಶುದ್ಧೀಕರಣ. ಎಲ್ಲವೂ ಸೈಂಟಿಫಿಕ್ ಆಗೂ ಇದೆ, ಕೆಲವು ಶಾಸ್ತ್ರಬದ್ಧವಾಗೂ ಇದೆ. ಎರಡನ್ನೂ ಆಲೋಚನೆ ಮಾಡಬೇಕಾಗಿದೆ ನಾವು. ಹಾಗೆ ನೀರು ತುಂಬುವಂಥ ಒಂದು ಹಂಡೆಗಳು, ಅಂದರೆ ನಾಳೆ ನೀರು ಕಾಸುವಂಥ ಹಂಡೆಯಲ್ಲಿ ನೀರು ತುಂಬಿ ಶಾಸ್ತ್ರಬದ್ಧವಾಗಿ ನಾಳೆ ಬೆಳಗ್ಗೆ ಅದಕ್ಕೆ ನೀರು ಒಲೆ ಉರಿ ಹಾಕಿ ಸೌದೆ ಒಲೆ ಸ್ನಾನ, ಅದರ ಆನಂದವೇ ಬೇರೆ. ಆದರೆ ಸಿಟಿ ಜನಕ್ಕೆ ಅದು ಗೊತ್ತೇ ಇಲ್ಲ, ಗೊತ್ತಾಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆಲ್ಲ ಗ್ಯಾಸು, ಕರೆಂಟು, ಹಂಗೂ ಹಿಂಗೂ ದಾಟದೆ ಒಂದು ಸೋಲಾರು, ಗ್ಯಾಸು, ಕರೆಂಟು, ಈ ಮೂರಲ್ಲಿದೆಯೇ ವಿನಃ ಸೌದೆ ಒಲೆ ನೀರಲ್ಲಿ ಕಾದಿರ್ತಕ್ಕಂತಹ ಆ ನೀರಿನ ಸ್ನಾನ ಇದೆಯಲ್ಲ, ಅದು ಸ್ವಲ್ಪ ದಾಟಬೇಕು. ನೀವು ಹಳ್ಳಿಗಳ ಕಡೆ ಹೋಗಬೇಕು. ನಿಜಕ್ಕೂ ಹೇಳಬೇಕಂದ್ರೆ ಹಳ್ಳಿಯಲ್ಲಿರ್ತಕ್ಕಂಥ ರೈತಾಪಿ ವರ್ಗದವರು, ರೈತರ ಅಣ್ಣ ತಮ್ಮಂದರು, ಅವರು ಎಷ್ಟು ಆರೋಗ್ಯಕರವಾಗಿರ್ತಾರೆ. ಅವರ ಮುಖದ ವರ್ಚಸ್ಸೇನು, ಜೊತೆಗೆ ಅವರ ದೇಹದಲ್ಲಿರ್ತಕ್ಕಂಥ ಒಂದು ಗಟ್ಟಿತನ ಎಷ್ಟಿರುತ್ತೆ. ಯಾಕೆಂದರೆ ಅವರು ಅಷ್ಟು ಆರೋಗ್ಯಕರವಾಗಿರ್ತಾರೆ. ಆರೋಗ್ಯಕ್ಕೆ ಬೇಕಾದಂಥ ಬೆಳವಣಿಗೆಗಳಂಗಿದೆ. ನೀರೊಲೆಯಲ್ಲಿ ಕಾಸಿ ಸ್ನಾನ ಮಾಡ್ತಕ್ಕಂಥದ್ದಿದ್ದೆಲ್ಲ ಸೌದೆ ಒಲೆಯಲ್ಲಿ ಕಾಸಿ ತಲೆಗೆ ಸ್ನಾನ ಮಾಡಿದ್ರೆ ಮೈಕೈ ಎಲ್ಲ ಹಗುರ ಆಗುತ್ತೆ. ಆದರೆ ಇಲ್ಲಿ ಎಣಸದಂತೆ ಬಕೆಟು. ಯಾಕೆಂದರೆ ಕರೆಂಟಲ್ಲಿ ಕಾಸೋದು, ಒಂದು ಬಕೆಟ್ ಮೇಲೆ ನಾವು ಸ್ನಾನ ಮಾಡೋಂಗಿಲ್ಲ. ಕಾರಣ ಕರೆಂಟ್ ಬಿಲ್ ಬಾಧೆ, ಇಲ್ಲಿ ಫೀಸ್ ಕಟ್ಟಬೇಕು. ಆದರೆ ರೈತರಿಗೆ ಅದಲ್ಲ, ಬೇಕಾದಷ್ಟು ಸೌದೆ ಇರುತ್ತೆ, ಸಣ್ಣ ಪುಟ್ಟ ಕಡ್ಡಿಗಳು, ಬಿಸಿ ನೀರು, ಆನಂದವಾಗಿ ಸ್ನಾನ. ಏನು ಹೋದರೆ ಅರ್ಧ ಗಂಟೆ ನೆಮ್ಮದಿಯಾಗಿ ಸ್ನಾನ ಮಾಡ್ಕೊಂಡು ಬರ್ಬೋದು. ಈ ದಿನಗಳೆಲ್ಲ ಇನ್ನು ಮುಂದೆ ಮಕ್ಕಳಿಗೆ ಹೇಳ್ಕೊಡ್ಬೇಕಷ್ಟೇ, ಹೀಗಿತ್ತು ಅಂತ. ಅದಕ್ಕೆ ಬಹುಶಃ ದಸರಾ ಹಬ್ಬದಲ್ಲಿ ನಾವು ಬೊಂಬೆಗಳನ್ನು ನೋಡ್ತೀವಿ. ಆ ಬೊಂಬೆಗಳಲ್ಲಿ ಇವೆಲ್ಲವೂ ಬರುತ್ತೆ. ಹಿಂದೆ ಹೀಗಿತ್ತು, ಹೀಗಾಯಿತು, ಹಿಂಗೆ ನಡೀತಿತ್ತು, ಇದು ಮಾಡ್ತಿದ್ರು. ಆದರೆ ಮುಂದೆ ಮಕ್ಕಳಿಗೆ ಇಂತಹ ಒಂದು ಸವಲತ್ತುಗಳು ಸಿಗೋದು ತುಂಬ ಕಷ್ಟ ಆಗಿಬಿಡುತ್ತೆ. ಅಂತಹ ಸೌದೆ ಒಲೆಯಿಂದ, ಅಂದರೆ ನಾಳೆ ಮನೆಯಲ್ಲಿರ್ತಕ್ಕಂತಹ ಗಂಡು ಮಕ್ಕಳನ್ನು, ಗಂಡಸರನ್ನು ದೇವ್ರ ಮುಂದೆ ಕೂಡಿಸಿ ಎಲ್ಲರಿಗೂ ಹಣೆಗೊಂದು ಸ್ವಲ್ಪ ಕುಂಕುಮನ್ನಿಟ್ಟು ಅವರಿಗೆ ಆರತಿ ಮಾಡಿ, ಅದಾದ ನಂತರ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಕ್ಕಂಥದ್ದು. ನಾಳೆ ಅರಳೆ ಎಣ್ಣೆ ಸ್ನಾನ ಬಹಳ ವಿಶೇಷವಾಗಿರುತ್ತೆ. ಎಲ್ಲರ ಮನೆಗಳಲ್ಲೂ ಏನು ಎಣ್ಣೆ ಹಚ್ಕೊಂಡು ಬೆಳಗ್ಗೆ ಬೇಗ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದು ಪಟಾಕಿಗಳ ಮನೆ ಮುಂದೆ ಎಲ್ಲಿಂದ ಎಲ್ಲಿ ನೋಡ್ರೂ ಶಬ್ದವೇ, ಡಬ 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 ಶಬ್ದ ಶುರುವಾಗಿಬಿಡುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ದೀಪಾವಳಿ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಹಾಗೆ ಎಚ್ಚರಿಕೆ ಸಹಿತ ಅಷ್ಟೇ ಬೇಕಿದೆ. ನಾವು ಏನೇ ಹೇಳಲಿ, ಎಷ್ಟೇ ಎಚ್ಚರಿಕೆ ಹೇಳಲಿ, ಸಣ್ಣದಾಗಿ ಯಾವುದೋ ಒಂದು ಪಟಾಸು ಹೊಡೆಯೋದು, ಅದರಲ್ಲಿ 4 ಜನ ನೋಡೋಂಗೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಅಂಟಿಸೋದು. ನೋಡು, ನಾನು ಕೈಯಲ್ಲಿ ಇಟ್ಕೊಂಡು ಅಂಟಿಸ್ತೀನಿ ಪಟಾಕಿನ ಅಂತ. ಅದೇನನ್ನು ಸುಡ್ತು ಅಂದರೆ ಕೈಯೆಲ್ಲ ಪೂರ್ತಿ, ನಾಳೆ ಹಬ್ಬದಲ್ಲಿ ಆ ಒಬ್ಬಟ್ಟು ನನಗೆ ಊಟ ಮಾಡಲಿಕ್ಕಾಗಲ್ಲ, ಕಜ್ಜಾಯ ತಿನ್ನಲಿಕ್ಕಾಗಲ್ಲ, ಕೈಯೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀನಿ. ದಯವಿಟ್ಟು ಎಚ್ಚರಿಕೆ ಇರಲಿ. ಗುರುಗಳು ಬೆಳಗ್ಗೆನೇ ಏನಪ್ಪ ಬರೀ ಇದನ್ನೇ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಯಾಕೆಂದರೆ ನೀವೆಲ್ಲ ನಗನಗ್ತಾ ಇದ್ದರೆ ನನಗೆ ಅದೇ ಸಂತೋಷ. ನಿಮ್ಮ ನಗುಮುಖದಲ್ಲಿ, ನಿಮ್ಮಲ್ಲಿ ಆಗುವಂತಹ ಬದಲಾವಣೆಗಳಲ್ಲಿ ಏನಿದ್ರೂ ಬದಲಾವಣೆ ಅಂತಾದರೆ ಅದು ಒಳ್ಳೆ ಸನ್ಮಾರ್ಗದಲ್ಲಿ ಆಗಬೇಕೇ ವಿನಃ ನೋವು ಪಡಬಾರ್ದು ನೀವು. ಅದರ ಮೂಲ ಉದ್ದೇಶ. ಬನ್ನಿ ಪಂಚಾಂಗ ಶ್ರವಣ ನೋಡೋಣ, ದರ್ಪಣಾಂಜನ ನೋಡೋಣ. ಅದಾದ ನಂತರ ಪ್ರತಿನಿತ್ಯದಂತೆ ರಾಶಿಫಲ ಬಿಡ್ಲಿಕ್ಕಾಗುವುದಿಲ್ಲ, ರಾಶಿಫಲನೂ ಮಾಡಿಸೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನೇರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಜಯನಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಆಶ್ವೇಜ ಮಾಸ ಕೃಷ್ಣ ಪಕ್ಷ 21/10/2014 ಮಂಗಳವಾರ ತ್ರಯೋದಶಿ, ಉತ್ತರ ನಕ್ಷತ್ರ. ಇವತ್ತು ಪ್ರದೋಷ ಪೂಜೆ, ನೀರು ತುಂಬುವ ಹಬ್ಬ. ಇದು ಪಂಚಾಂಗದಲ್ಲೂ ಇದೆ. ನೀರು ತುಂಬುವ ಹಬ್ಬ ಅಂದರೆ ಅಷ್ಟು ವಿಶೇಷ. ಧರ್ಮಶಾಸ್ತ್ರ ರೀತಿ ನಮ್ಮಲ್ಲಿ ಹಬ್ಬಗಳಂತಕ್ಕಂಥದ್ದು, ಅದರಲ್ಲೂ ಹಿಂದೂ ಸಂಪ್ರದಾಯ ಪ್ರಕಾರ ಹಬ್ಬಗಳು ಬಹಳಷ್ಟು ವಿಶೇಷವಾಗಿದೆ. ಹಬ್ಬಗಳನ್ನು ಆಚರಣೆ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಈ ಒಂದು ನೆಪದಲ್ಲಾದರೂ ಎಲ್ಲರೂ ಸಹಿತ ಒಟ್ಟುಗೂಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ನಗನಗ್ತಾ ಎಲ್ಲರೂ ಒಂದು ಕಡೆ ಸೇರಿ ಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು. ಮಾಡಿರ್ತಕ್ಕಂತಹ ಪದಾರ್ಥಗಳನ್ನು ಎಲ್ಲರೂ ಸಾಮೂಹಿಕವಾಗಿ ಕೂತು ಎಲ್ಲರೂ ಒಟ್ಟು ಊಟ ಮಾಡ್ತಕ್ಕಂಥದ್ದಿಯಲ್ಲ, ಆ ಸುಖದ ಮುಂದೆ ಬೇರೆ ಯಾವುದೂ ಅಲ್ಲ. ಮನೆಯಲ್ಲಿ ನೀವು ಒಬ್ಬರೇ ತಟ್ಟೆಗೆ ಬಡಿಸ್ಕೊಂಡು ಒಂದು ಮೂಲೆಯಲ್ಲ ಕೂತ್ಕೊಂಡು ಊಟ ಮಾಡೋದಿದೆಯಲ್ಲ, ಅದಕ್ಕಿನ್ನ 4 ಜನದ ಜೊತೆಯಲ್ಲಿ ಕೂತ್ಕೊಂಡು ಬೇಕಾದ್ದು ಬೇಡವದನ್ನು ಬಡಿಸೋದಕ್ಕೆ ಒಬ್ಬರು ಓಡಾಡ್ತಾ ಎಲ್ಲರೂ ನೆಮ್ಮದಿಯಾಗಿ ಕೂತು ಊಟ ಮಾಡಿ ನೋಡಿ. ಆ ಯೋಗ ಎಷ್ಟು ಚೆನ್ನಾಗಿರುತ್ತೆ. ಅದು ಬರಬೇಕು. ಅಂತಹ ಯೋಗದಲ್ಲಿ ನಾವು ಬದುಕಬೇಕು. ಒಂಟಿತನದ ಬದುಕು ಯಾವ ಮನುಷ್ಯನಿಗೂ ಬೇಡ. ಹಾಗೆ ನಾನು ನನ್ನ ಪರಿವಾರ ಅಂತ ಹೇಳಿ ಯಾವಾಗ ಸ್ವಾರ್ಥತೆ ಜೀವನ, ನಾವು ಆ ಸ್ವಾರ್ಥವಾಗಿ ನಾವು ಆಲೋಚನೆ ಮಾಡ್ತಿರ್ತೀವೋ ಅಲ್ಲಿ ನಾವು ಬಹಳ ಎಡುತ್ತಾ ಇರ್ತೀವಿ. ಒಟ್ಟು ಸಂಸಾರದಲ್ಲಿ ಏನೇ ಕಷ್ಟ ಸುಖ ಬರಲಿ, ಒಬ್ಬೊಬ್ಬರನ್ನೊಂದು ಕೆಲಸ ಹಂಚ್ಕೊಂಡು ನೆಮ್ಮದಿಯುತವಾಗಿ ನಗನಗ್ತಾ ಇರಬಹುದು. ಓಂ ಧ್ರುವಂತೆ ರಾಜಾವರಣೋ ಧ್ರುವಂತೇವೋ ಬೃಹಸ್ಪತಿ
ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ. ಅಂಬಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ಸರಸಿಜನಲೀಂ ಸರೋಜಹಸ್ತೇದ ಬಲತರಾಗುಂ ಶಗಂಧಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರಿಭೋ ನಭೂತಿಕರಿ ಪ್ರಸೀದ ವಾಕ್ಯಂ ವಿಷ್ಣುಪತ್ತೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವ ಪ್ರಿಯಾಂ ವಿಷ್ಣು ಪ್ರೇಸಿಕಿಂ ದೇವಿ ನಮಾಮ್ಯಚ್ಯುತ ವಲ್ಲಭಾಂ. ಭಗವತಿ, ಇನ್ನಿವತ್ತು ಪ್ರದೋಷ ಕೂಡ ಇದೆ, ನೀರು ತುಂಬೋ ಹಬ್ಬ ಕೂಡ ಇದೆ, ಬಹಳನೇ ವಿಶೇಷ ಹಾಗಿದ್ರೆ ಅಲ್ವೇ ಗುರುಜಿ? ಖಂಡಿತಮ್ಮ. ಇವತ್ತಿನ ಅನುಷ್ಠಾನ ಫಲಗಳು ಬಹಳ ವಿಶೇಷವಾಗಿರುತ್ತೆ. ದೇವಾಲಯಗಳಿಂದ ಮೊದಲುಕೊಂಡು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಇದೇ ತರ ದೀಪಗಳಿರುತ್ತೆ. ಎಲ್ಲೆಲ್ಲಿ ನೋಡ್ರೂ ಸೀರಿಯಲ್ ಸೆಟ್ ಉಪಯೋಗಿಸಿ. ಕರೆಂಟ್ ಜಾಸ್ತಿ ಉಪಯೋಗಿಸಬೇಡಿ, ಮೊದಲೇ ಕರೆಂಟಿನ ಅಭಾವ ಇದೆ. ಅದಕ್ಕಾದರೂ ಈ ದೀಪಗಳನ್ನು ಹಚ್ಚಿ. ಮನೆ ಮುಂದೆ ದೀಪಗಳನ್ನು ಹಚ್ಚೋದ್ರಿಂದ ಎರಡು ಥರ ಅನುಕೂಲ ಇದೆ. ಕುಂಬಾರ ಪಾಪ ಮಣ್ಣಿನ ಹಣತೆಗಳನ್ನು ಮಾಡಿ ಅದನ್ನು ಕಷ್ಟಪಟ್ಟು ವರ್ಷದ ಒಂದು 6 ತಿಂಗಳ ಹಿಂದೆ ಶುರು ಮಾಡ್ತಾರೆ ಅವ್ರು ಮಣ್ಣಿನ ಹಣತೆ ಮಾಡಲಿಕ್ಕೆ. ಆ ಮಣ್ಣಿನ ಹಣತೆಗಳನ್ನು ಮಾಡಿ ಮಾರುಕಟ್ಟೆಗೆ ತರ್ತಾರೆ. ಅಂತಹದ್ದನ್ನು ತಂದು ನೀವು ಸಹಿತ ಹಚ್ಚೋದ್ರಿಂದ ಆ ಮಣ್ಣಿನ ಮಡಿಕೆ, ಇದು ಮಣ್ಣಿನ ಕುಡಿಕೆಗಳು, ಇದು ಕುಡಿಕೆ ಅನ್ನೋದು ದೀಪಗಳು, ಆ ಮಣ್ಣಿನ ದೀಪಗಳನ್ನು ತಂದು ನೀವು ಹಚ್ಚೋದ್ರಿಂದ ಆತ ಮಾಡಿರ್ತಕ್ಕಂಥ ಕಷ್ಟಜೀವಿ ಆ ಮಣ್ಣಿನ ಗುಡ್ಡ ಹಾಕಿ ಅದನ್ನು ಒಂದು ಹದಕ್ಕೆ ತಂದು ಅದರಲ್ಲಿ ದೀಪಗಳನ್ನು ಮಾಡಿ 6 ತಿಂಗಳ ಕಾಲ ಸತತವಾಗಿ ಕಷ್ಟಪಟ್ಟಿರ್ತಾನೆ. ನಿಮ್ಮಂಥವ್ರು 10 ಜನ ಈ ಮಣ್ಣಿನ ದೀಪಗಳನ್ನು ತಂದು ಮನೆ ಹತ್ರ ದೀಪ ಹಚ್ಚೋದ್ರಿಂದ ಅವನ ಜೀವನಕ್ಕೊಂದು ಉದ್ಧಾರ ಆಗುತ್ತೆ. ಅವನೊಬ್ಬ ಬಡವ ಬದುಕೊಳ್ತಾನೆ. ಆದರೆ ಎಲ್ಲರೂ ಒಂದು ವೈರ್ ತಗಲ್ಸಿ ಸೀರಿಯಲ್ ಸೆಟ್ ಹಾಕ್ಬಿಡ್ತೀರಿ. ಸೀರಿಯಲ್ ಸೆಟ್ಟಿಂದ ಅಲ್ಲ, ಈ ದೀಪದಿಂದ ವಿಶೇಷತೆ ಇದೆ. ಏನೇ ಸೀರಿಯಲ್ ಸೆಟ್ ಹಾಕಿದ್ರು ಗುರುಜಿ ನೋಡಿ, ಆ ಹಣತೆ ಉರಿಯುವಂತಹ ರೀತಿ ಅದನ್ನ ನೋಡಿದ್ರೆ ಸಿಗೋಷ್ಟು ಆನಂದ ಇದ್ರಲ್ಲಿ ಸಿಗಲ್ಲ. ಹೌದಮ್ಮ, ದೀಪ ಯಾವತ್ತು ನರ್ತನ ಮಾಡ್ತಾ ಇರಬೇಕು. ಆ ದೀಪ ನರ್ತನದಲ್ಲೇ ಆನಂದ ಪಡ್ತಕ್ಕಂಥದ್ದು. ಯಾಕೆಂದ್ರೆ ಅದರಲ್ಲಿ ಅಷ್ಟು ಶಕ್ತಿ ಇದೆ. ದೀಪ ಆಗಿರ್ಬೋದು, ದೀಪಕ್ಕೆ ಉಪಯೋಗಿಸ್ತಕ್ಕಂಥ ತೈಲ ಆಗಿರಬಹುದು, ಆ ಮಣ್ಣಿನ ಹಣತೆಯಲ್ಲಿರ್ತಕ್ಕಂತಹ ಕಳೆ, ಆ ಲಕ್ಷಣ. ಯಾಕೆಂದ್ರೆ ಅದರಿಂದ ಶ್ರಮ ಇದೆ. ಒಬ್ಬ ಬಡವ ತನ್ನ ಬೆವರು ಸುರಿಸಿದ್ದಾನೆ. ಅವನು ಜೀವನೋಪಾಯಕ್ಕಾಗಿ ಅವನು ಮಾಡಿದ್ರೂ ಸಹಿತ ಇದಕ್ಕೊಂದು ಅರ್ಥ ಇದೆ. ಅದರಿಂದ ಏನೇ ಮಾಡಿದ್ರೂ ಅರ್ಥಗರ್ಭಿತವಾದಂತಹ ಜೀವನಕ್ಕೆ ನಾವು ಕಾಲಿಡಬೇಕು. ಒಳ್ಳೆಯದಾಗಲಿ. ಇನ್ನು ರಾಶಿಫಲ ನೋಡೋಣ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವದೇಶ ಮಾತೃಪೇಣ ಸಂಸದಾ ನಮಸ್ತಸ್ಸೈ 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 ನಮೋ ನಮಃ. ಓಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿರ್ತಕ್ಕಂತಹ ದೋಷಗಳು ಎಲ್ಲವನ್ನು ತಿಳ್ಕೊಳ್ಳಬಹುದಾದಂತಹದ್ದು ಆದಿತ್ಯಾದಿ ನವಗ್ರಹಗಳ ಸಂಪೂರ್ಣ ಅನುಗ್ರಹ ಇದ್ದಾಗ. ಹಾಗೆ ಮೇಷರಾಶಿಯವರ ಫಲದಲ್ಲಿ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಕ್ರಿಯೆಗಳು ಸಾಕಷ್ಟು ಇದೆ. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೆಲಸ ಆಗುತ್ತೋ ಬಿಡುತ್ತೋ ಅದರ ಬಗ್ಗೆ ಚಿಂತನೆ ಅಂತೂ ಸಾಕಷ್ಟಿದೆ. ಹೆಚ್ಚಿನ ರೀತಿ ಶ್ರಮ ಪಡ್ತಾ ಇದ್ದೀರಿ. ಆದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಾ? ಅದೇ ಕಷ್ಟವಾಗಿದೆ. ಆದರೆ ಒಂದಂತೂ ಸತ್ಯ, ನಿಮ್ಮಲ್ಲಿ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನ ಹಾದಿಯಲ್ಲಿ ನೀವು ಇರಬೇಕಾದ್ರೂ ಅದಕ್ಕೆ ಮತ್ತಷ್ಟು ದಾರಿದೀಪವಾಗಿ ನೀವು ಮಾಡತಕ್ಕಂಥ ಅನುಷ್ಠಾನಗಳೇ ಸಾಧ್ಯ. ಅನುಷ್ಠಾನಗಳಲ್ಲಿ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು, ನಿಮ್ಮ ಮನೆಯ ಸಮೀಪ ಅಥವಾ ಸುತ್ತಮುತ್ತ ನಿಮ್ಮ ದಾರಿಯಲ್ಲಿ ನಡೆದು ಓಡಾಡುವಾಗ ಸಿಗುವಂತಹ ಒಂದು ಬಿಳಿ ಎಕ್ಕದ ಗಿಡ. ಮೇಷರಾಶಿಯವರು ಬಿಳಿ ಎಕ್ಕದ ಗಿಡಕ್ಕೆ 11 ನಮಸ್ಕಾರ ಮಾಡಿ 2 ಹೂವನ್ನು ಕಿತ್ಕೊಳ್ಳಿ. ಒಂದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಇನ್ನೊಂದನ್ನು ಹತ್ತಿರದಲ್ಲಿ ಎಲ್ಲಾದರೂ ನೀರು ನಿಂತಿರ್ತಕ್ಕಂಥ ಸ್ಥಳ ಇದ್ದರೆ ಆ ನೀರಲ್ಲಿ ಹಾಕ್ಬಿಡಿ. ನೀರು ನಿಂತಿರ್ತಕ್ಕಂಥ ಸ್ಥಳ, ಯಾಕೆಂದರೆ ಸಿಟಿಯಲ್ಲಿ ಓಡಾಡ್ತಕ್ಕಂಥವ್ರಿಗೆ ಕೆರೆ ಬಾವಿ ಎಲ್ಲಿಂದ ಸಿಗಬೇಕು ಸಿಟಿ ಒಳಗೆ. ಆದರೆ ನೀರು ನಿಂತಿರ್ತಕ್ಕಂಥ ಎಲ್ಲೇ ಸ್ಥಳ ಆಗಿರ್ಬೋದು, ಸಣ್ಣದ ಒಂದಿಷ್ಟು ನೀರು ನಿಂತರೂ ಅಲ್ಲಿ ಹಾಕಿ. ನೀರು ನಿಂತಿರ್ತಕ್ಕಂಥ ಸ್ಥಳ ಸಿಕ್ಕಿಲ್ವಾ ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಆದರೆ ಈ ಒಂದು ಅನುಷ್ಠಾನವನ್ನು ನೀವು ಮಾಡೋದ್ರಿಂದ ಶತ್ರುಗಳು ನಿಮ್ಮ ಹತ್ರ ಬರೋದಿಲ್ಲ. ಜೊತೆಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನು ಹಣದ ಮುಗ್ಗಟ್ಟಿರುತ್ತೋ ಅಲ್ಲಿ ಸ್ವಲ್ಪ ಚಾಲನೆ ಸಿಗುತ್ತೆ. ಆದರೆ ಬೆಳಗ್ಗೆ ಪ್ರಾರಂಭ ನೀವು ನಮಸ್ಕಾರ ಮಾಡುವಾಗ ಗಂ ಗಣಪತಿ ನಮಃ, ಗಂ ಗಣಪತಿ ನಮಃ ಈ ಪ್ರಕಾರವಾಗಿ 21 ಸತಿ ಗಣಪತಿ ಮಂತ್ರವನ್ನು ಹೇಳಿ 11 ಪ್ರದಕ್ಷಿಣೆಯನ್ನು ಮಾಡಿ 2 ಹೂವನ್ನು ಕಿತ್ಕೊಳ್ಳಿ. ಇದು ನಿಮಗೆ ದಾರಿದೀಪವಾಗುತ್ತೆ, ಸಾಕಷ್ಟು ಯಶಸ್ಸು ತಂದುಕೊಡುತ್ತೆ. ಇನ್ನು ಉಳಿದಂಥ ರಾಶಿಗಳನ್ನ ಮುಂದೆ ನೋಡ್ತಾ ಹೋಗೋಣ. ಗುರುಜಿ, ಇವತ್ತು ಮೇಷರಾಶಿಯವರು ಶತ್ರುಬಾಧೆಯಿಂದ ಹೇಗೆ ಹೊರಗೆ ಬರಬೇಕು ಅಂತ ತಿಳಿಸ್ಕೊಟ್ರಿ. ಇನ್ನು ವೃಷಭ ರಾಶಿ. ಖಂಡಿತಮ್ಮ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯವರ ಮನಸ್ಸು ಬಹಳಷ್ಟು ಸೌಮ್ಯತೆ ಮತ್ತೆ
ಯಾವುದೇ ಒಂದು ಕೆಲಸ ಅಂದ್ಕೊಂಡ್ರು, ಯಾರೊಂದಿಗೆ ಮಾತಾಡಿದ್ರು ನನ್ನ ಟೈಮ್ ಸರಿ ಇದೆಯೋ ಇಲ್ವೋ, ನಾನು ಯಾರನ್ನೂ ಮಾತಾಡೋದು ಬೇಡಪ್ಪ, ಮೌನವಾಗಿದ್ದು ಬಿಡೋಣ. ಯಾಕೆಂದರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೋಡಿದಾಗ ಆದಷ್ಟು ಮೌನನೇ ಕರೆಕ್ಟು ಅಂತ ಯೋಚನೆ ಮಾಡ್ತಾರೆ ಸ್ವಲ್ಪ ಜನ. ಇಲ್ಲಿ ಪಾದಭೇದಗಳಿದೆ, ಒಂದು ಆಶ್ಚರ್ಯಪಡಬೇಡಿ. ಮೊದಲನೇ ಪಾದ, ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದ, ಹೀಗೆ 4 ಪಾದಗಳಿರ್ತಕ್ಕಂಥದ್ರಿಂದ 4 ಪಾದಕ್ಕೆ 4 ವಿಭಿನ್ನವಾದಂಥ ಮನಸ್ಥಿತಿಗಳು ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ವೃಷಭ ರಾಶಿಯವರಿಗಿರ್ತಕ್ಕಂತಹ ಮನಸ್ಥಿತಿಯಲ್ಲಿ ಭಾಳಷ್ಟು ಚಂಚಲತೆ ಇರತಕ್ಕಂಥದ್ದು, ಸಮಂಜಸವಾಗಿ ಇಲ್ದಿರ ಇರತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿಯಲ್ಲೂ ಹಣದ ಮುಗ್ಗಟ್ಟಾಗುವಂಥದ್ದು, ಮನಸ್ಸು ನೆಮ್ಮದಿ ಇಲ್ದಿರ ಭಾಳಷ್ಟು ನೋವು ತಿನ್ನುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ನೀವು ಮಾಡ್ಬೋದಾದಂಥ ಚಿಕ್ಕದಾದಂಥ ಒಂದು ಅನುಷ್ಠಾನದಿಂದ ಇವತ್ತಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬಹುದು. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇರಲಿ. ಯಾವುದೇ ಒಂದು ಸಣ್ಣ ಪುಟ್ಟ ಮಾತು ಬರಬಹುದು, ಮಾತು ಬರುತ್ತೆ, ಮಾತು ಹೋಗುತ್ತೆ. ಆದರೆ ನೀವು ಅದನ್ನೇ ಪ್ರಧಾನವಾಗಿ ಇಟ್ಕೊಂಡು ಹಬ್ಬದಲ್ಲಿ ಮುಖ ಸಪ್ಪಗೆ ಮಾಡ್ಕೋಬೇಡಿ. ನೋಡಿ, ಇದು ಬರೀ ವೃಷಭ ರಾಶಿಯವರು ಮಾತ್ರ ಹೇಳ್ತಾ ಇಲ್ಲ, 27 ನಕ್ಷತ್ರ 12 ರಾಶಿಯವರೆಗೂ ತಿಳಿಸ್ತಾ ಇದ್ದೇನೆ. ಈ ಹಬ್ಬದ ಸಮಯದಲ್ಲಿ ಕೆಲವರು ಇಲ್ಲದಂಥ ರೀತಿ ಪಿತ್ತ ನೆತ್ತಿಗೇರಿಸ್ಕೊಳ್ತಾರೆ. ಮನೆಯಲ್ಲಿರ್ತಕ್ಕಂಥ ಗಂಡಸರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಯಾರೊಬ್ಬರಾದರೂ ಸಹಿತ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಏನಾದ್ರು ಗಲಾಟೆ ಕದನ ಅಂತ ಆದರೆ ದಯವಿಟ್ಟು ಹೇಳ್ತೀನಿ, ಆ ಕ್ಷಣದಲ್ಲಿ ಅದನ್ನು ಮರ್ತೋಗ್ಬಿಡಿ. ಯಾವಾಗ ಜಗಳ ಆಗುತ್ತೋ, ಯಾವಾಗ ಕದನ ಆಗುತ್ತೋ, ಯಾವಾಗ ಕೈ ಮಿಲಾಯಿಸ್ಕೊಂಡ್ಬಿಡ್ತಿರೋ, ಏನಾದರೂ ಮಾಡ್ಕೊಳ್ಳಿ. ನೀವು ಅರ್ಧ ಗಂಟೆ ಒಳಗೆ ಪುನಃ ನೀವು ಯಥಾಸ್ಥಿತಿಗೆ ಬಂದು ನೀವು ಹಬ್ಬನ ಆಚರಣೆ ಮಾಡಬೇಕು. ನೀವು ನಗ್ನಗ್ತಾ ಇರಬೇಕು. ಅದನ್ನೇ ಮನಸ್ಸಲ್ಲಿಟ್ಕೊಂಡು ಕಣ್ಣೀರು ಹಾಕ್ಕೊಂಡು ಸಂಜೆವರೆಗೂ ಮನಸ್ಸನ್ನು ಸಪ್ಪಗೆ ಮಾಡಿಕೊಂಡು ನೀವೇನೋ ಹಾಗಿದ್ಬಿಡ್ತೀರಿ. ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಮಕ್ಕಳ ಗತಿ ಏನು, ಹಾಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಗತಿ ಏನು, ಅದನ್ನು ಒಮ್ಮೆ ಆಲೋಚನೆ ಮಾಡಿ. ಹಬ್ಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ ನಿಜ. ನಿಮ್ಮ ಅಪೇಕ್ಷೆ ಏನು ಇಡ್ತೀರಿ, ಅವ್ರ ಅಪೇಕ್ಷೆ ಈಡೇರಿಸಲಿಕ್ಕಾಗೋದಿಲ್ಲ, ಅಥವಾ ನೀವು ಕೇಳಿದಂಥ ವಸ್ತುಗಳು ತರಲಿಕ್ಕಾಗೋದಿಲ್ಲ. ಒಂದು ಸೀರೆನೇ ಆಗಿರ್ಬೋದು, ಒಂದು ಒಡವೆನೇ ಆಗಿರ್ಬೋದು. ಸೀರೆಗೂ ಒಡವೆಗೂ ಗಲಾಟೆ ಮಾಡುವಂಥ ಹೆಣ್ಣು ಮಕ್ಕಳು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ ಈಗ. ಯಾಕೆಂದರೆ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಹಿಂದೆ ಇತ್ತು, ನೀವೇನಾದ್ರು ಮಾಡಿ ನನಗೆ ಬೇಕಾದ ತಂದ್ಕೊಡಿ ಅಂತ. ಆದರೆ ಇತ್ತೀಚಿನ ಹೆಣ್ಣುಮಕ್ಕಳ ಮನಸ್ಥಿತಿ ಅದಲ್ಲ. ಯಾಕೆಂದರೆ ಕಷ್ಟದ ಅರಿವೇನು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಯಾಕೆಂದರೆ ಮಾಧ್ಯಮಗಳು ನೋಡ್ತಿದ್ದಾರೆ, ಹೊರಗಡೆ ಇರ್ತಕ್ಕಂಥವ್ರು ಬದುಕು ನೋಡ್ತಿದ್ದಾರೆ, ಜೊತೆಗೆ ಎಲ್ಲರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಚೈತನ್ಯ ಇದೆ. ಆದರೆ ಪಿತ್ತ ನೆತ್ತಿಗೇರಿದಾಗ ಯಾವುದು ಬೇಡ. ಗಲಾಟೆ ಅಂತ ಆಯಿತು ಅಂದರೆ 3 ದಿವಸ ಸ್ಟ್ರೈಕ್. ಆ 3 ದಿವಸದಲ್ಲಿ ಹಬ್ಬನೇ ಆಗೋಗ್ಬಿಟ್ಟಿರುತ್ತೆ. ಇನ್ನು ನೀವು ಹಬ್ಬ ಮಾಡೋದು ಯಾವಾಗ? ಮನೇಲಿ ನೀವೊಬ್ಬರು ಸಪ್ಪಗಿದ್ರೆ ಪಕ್ಕದಲ್ಲಿರೋ ಒಬ್ಬಟ್ಟು ಊಟ ಮಾಡ್ಲಿಕ್ಕಾಗತ್ತಾ? ಅದಕ್ಕೋಸ್ಕರ ಏನೇ ಬರಲಿ, ಎಂಥದೇ ಸಮಸ್ಯೆ ಆಗಿರಲಿ, ಸಮಸ್ಯೆ ಬಂದರೂ ಅರ್ಧ ಗಂಟೆ ನೀವೇ ತಯಾರಾಗಬೇಕು. ಇಲ್ಲ ನೀವಾದ್ರೂ ತಯಾರಾಗಬೇಕು, ಇಲ್ಲ ನಿಮ್ಮ ಪತಿದೇವರಾದರೂ ತಯಾರಾಗಬೇಕು. ಮನೇಲಿರ್ತಕ್ಕಂಥವ್ರು ಯಾರೂ ಜಗಳ ಕದನಕ್ಕೆ ಹೋಗಬೇಡಿ. ಈ ಹಬ್ಬ, ಈ ವರ್ಷದ ಈ ಒಂದು ದೀಪಾವಳಿ ಹಬ್ಬ ಏನಿದೆ, ಎಲ್ಲರ ಮನಸ್ಸಲ್ಲೂ ಸಹಿತ ಸಂತಸವನ್ನು ತರಲಿ. ಹಾಗೆ ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಚಂಚಲತೆ ಸಾಕಷ್ಟಿದೆ, ಅಧೈರ್ಯ ಇದೆ, ಯಾವುದೂ ಧೈರ್ಯವಾಗಿ ನಿಂತು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರತಕ್ಕಂಥದ್ದೇನು, ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. 2 ತುಳಸಿ ದಳನ್ನ, ಹೆಣ್ಣು ಮಕ್ಕಳಾದರೆ ತುಳಸಿ ದಳ ಕಿತ್ತಬೇಡಿ, ಮನೆಯಲ್ಲಿರ್ತಕ್ಕಂಥ ಪುರುಷರು ಗಂಡಸರ ಕೈಯಲ್ಲಿ ತುಳಸಿ ದಳ ಕಿತ್ತಿಸಿ ಅದನ್ನು ನೀವು ವಿಷ್ಣು ಪಾದದ ಮೇಲಿಡಿ, ಅಥವಾ ಓಂ ನಮೋ ನಾರಾಯಣಾಯ ಅಂತಕ್ಕಂತಹ ನಾರಾಯಣನ ಮಂತ್ರವನ್ನು ಪಠನೆ ಮಾಡಿ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರನ ಒಂದು ವರ್ಚಸ್ಸಿನಿಂದ ಎಲ್ಲರೂ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡಿದ್ದೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಧೈರ್ಯದಿಂದ ತಾವು ಮುಂದೆ ಹೊರಡ್ತೀರಿ. ಆದರೆ ಯಾವ ಕೆಲಸ ನಡೀಬೇಕಾದರೂ ಬಹಳ ವಿಳಂಬ. ಕಾರಣ, ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಅಷ್ಟೊಂದು ಲಾಭದಾಯಕವಾಗಿಲ್ಲ. ಜೊತೆಗೆ ನೀವು ಮಾಡದಿರತಕ್ಕಂತಹ ತಪ್ಪುಗಳು, ಆಪಾದನೆಗಳು ಸಾಕಷ್ಟಿರುತ್ತೆ. ನಿಷ್ಠೂರ ಹೊತ್ಕೋಬೇಕಾಗತ್ತೆ. ಹಾಗಂತ ನಿಷ್ಠೂರ ಹೊತ್ಕೊಂಡು ಉಪವಾಸ ಇರಲಿಕ್ಕಾಗತ್ತಾ? ನಿಮ್ಮ ಶ್ರಮವಹಿಸಿ ನೀವು ಮಾಡೋ ಕೆಲಸ ಮಾಡಲೇಬೇಕು. ಆದರೆ ಇಂಥ ಸಮಸ್ಯೆಗಳಿಂದ ಹೊರಗಡೆ ಬರಬೇಕಾದ್ರೆ ನೀವು ಮಾಡಬೇಕಾದಂಥ ಒಂದು ಚಿಕ್ಕ ಅನುಷ್ಠಾನ ಇದೆ. ಮನೆಯಲ್ಲಿ ಹುರುಳಿಕಾಳಿದ್ದರೆ, ಹುರುಳಿಕಾಳು ಸಾಮಾನ್ಯಕ್ಕೆ ಮನೆಗಳಲ್ಲಿ ಇಡೋದಿಲ್ಲ. ಕಾರಣ, ಅದನ್ನು ಸ್ವಲ್ಪ ಜನ ಮಾತ್ರ ಉಪಯೋಗಿಸ್ತಾರೆ. ಹುರುಳಿ ಇದ್ದರೆ ಹುರುಳಿ ಒಂದು ಚಿಟಿಕೆ ತಗೊಳ್ಳಿ. ಹುರುಳಿಕಾಳಿಲ್ಲ ಅಂದರೆ ಮನೆಯಲ್ಲಿ, ಮನೆ ಪರಿಸರದ ಸುತ್ತಮುತ್ತ ಎಲ್ಲಾದರೂ ಯಾವುದಾದ್ರು ಹಸಿರು ಎಲೆಗಳನ್ನು, ಸಣ್ಣದಾಗಿ ಒಂದು 2-3 ಹಸಿರು ಎಲೆಗಳನ್ನು ಕಿತ್ಕೊಳ್ಳಿ. ಒಂದು ಚಿಟಿಕೆ ಹುರುಳಿ, ಇಲ್ಲ ಅಂದರೆ ಹಸಿರು ಎಲೆಗಳು, 2-3 ಎಲೆಗಳನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಈ ಪ್ರಕಾರ ಮಾಡೋದ್ರಿಂದ ಕೆಲವು ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ರಾಶಿ ಮುಂದುವರಿಸ್ಬಿಡೋಣಮ್ಮ. ಖಂಡಿತ ಗುರುಜಿ, ಮುಂದುವರಿಸ್ಬೋದು, ಕರೆನೂ ಸ್ವೀಕರಿಸ್ಬೋದು, ಏನ್ ಮಾಡ್ಬೋದು ನಿಮಗೆ ಬಿಟ್ಟಿದ್ದು. ಕರೆ ಸ್ವೀಕರಿಸೋಣ.
ಖಂಡಿತ ಗುರುಜಿ. ಹಾಗೆ ಕರೆಯನ್ನ ಮಾಡೋರ್ಗೆ ಒಂದು ಕಿವಿ ಮಾತು, ಸಾಕಷ್ಟು ಕಷ್ಟಪಟ್ಟು ಬಹಳಷ್ಟು ಜನ ಹೇಳ್ತಿರ್ತಾರೆ, ಎಲ್ಲಿ ಹೋದ್ರು ಹೇಳುವಂತಹ ಮೊದಲ ಕಂಪ್ಲೇಂಟೇ ನಾವು ಎಷ್ಟು ವರ್ಷದಿಂದ ಕರೆ ಮಾಡ್ತಾ ಇದೀವಿ, ಸಿಗ್ತಾನೆ ಇಲ್ಲ ಅಂತ. ಆದ್ರೆ ಸಿಕ್ಕವರು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಯಾರ ಬಗ್ಗೆ ಕೇಳ್ಬೇಕು ಅಂತಿರ್ತೀರಾ ಅವ್ರು ದಯಮಾಡಿ ನಿಮ್ಮ ಪಕ್ಕದಲ್ಲೇ ಇರ್ಲಿ, ಅವರೇ ಕೇಳ್ಬೇಕು. ಯಾಕಂದ್ರೆ ನಿಮಗೆ ಗೊತ್ತಿರಬಹುದಲ್ವಾ, ಗುರೂಜಿಯವರು ಸ್ವರ ಜ್ಯೋತಿಷ್ಯದ ಆಧಾರದ ಮೇರೆಗೆ ಭವಿಷ್ಯವನ್ನ ಹೇಳೋದು ಅಂತ. ಹಾಗಾಗಿ ಬನ್ನಿ ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗವನ್ನ. ಮೊದಲನೇ ಕರೆ ಮಾಡಿರೋರು ಯಾರು ಕೇಳೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರು ಮಾತಾಡ್ತಿರೋದು? ಮೇಡಮ್, ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ. ಪರವಾಗಿಲ್ಲ ಅಮ್ಮ, ಪರವಾಗಿಲ್ಲ. ಗುರುಜಿ ಇದಾರ್, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ ಪ್ರೋಗ್ರಾಮ್ ನಾನು ದಿನ ನೋಡ್ತೀನಿ ಗುರುಜಿ. ನಾನು ಚಿಕ್ಕ ಹುಡುಗಿ ಆಗಿದ್ರು ನಿಮ್ ಪ್ರೋಗ್ರಾಮ್ ತುಂಬಾ ನೋಡ್ತೀನಿ, ಅಂದ್ರೆ ತುಂಬಾ ಇಷ್ಟ. ಹೇಳಮ್ಮ. ನಾನು ಮೊದಲನೇದಾಗಿ ನಿಮ್ಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಗುರುಜಿ. ಲೇಟಾಗಿ ಹೇಳ್ತಾ ಇದೆಯಲ್ಲಮ್ಮ, ಇಷ್ಟು ದೀಪಗಳು ನೋಡಿದ್ಮೇಲಾದ್ರೂ ನಿಂಗೆ ಎಚ್ಚರಿಕೆ ಬರಬೇಕಲ್ವಾ? ಹೇಳಮ್ಮ, ಮಾತಾಡ್ತಾಯಿ. ನಿನಗೂ ಮತ್ತು ನಿನ್ನ ಪರಿವಾರಕ್ಕೂ ರಾಜ್ಯದ ಜನತೆಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಹೇಳಮ್ಮ. ನನ್ ಬಗ್ಗೆನೇ ಕೇಳ್ಬೇಕಿತ್ತು ಗುರುಜಿ. ಹೇಳಮ್ಮ, ಏನ್ ವಿಚಾರ ತಾಯಿ? ನನ್ಗೆ ಮದ್ವೆ ಆಗಿ 1.5 ವರ್ಷ ಆಯ್ತು. ನನ್ಗಿನ್ನೂ ಮಗು ಆಗಿಲ್ಲ, ಅದಕ್ಕೆ ಅದ್ರ ಬಗ್ಗೆ ಕೇಳ್ಬೇಕಿತ್ತು. 1.5 ವರ್ಷ ಅಷ್ಟೇ ಅಲ್ವಮ್ಮ? ನಿನ್ನ ಸ್ವರತರಂಗ ಪ್ರಕಾರ ಶೀಘ್ರವಾಗಿ ಸಂತಾನವಾಗತ್ತೆ, ಚಿಂತೆ ಮಾಡಬೇಡ, ಧೈರ್ಯವಾಗಿರು. ನಿನ್ನಲ್ಲಿ ನಿನ್ನ ಗರ್ಭದಲ್ಲಿ ಯಾವುದೇ ತರಹ ಯಾವ ಸಮಸ್ಯೆಗಳು ಇಲ್ಲ. ನಿನ್ನ ಪ್ರಾರಂಭದ ಪೀಠಿಕೆಯಲ್ಲೇ ಗೊತ್ತಾಯಿತು ಇದು ಸಂತಾನಕ್ಕೆ ಸಂಬಂಧಪಟ್ಟಂಥ ವಿಷಯ ಅಂತ. ಆದರೂ ನಿನ್ನ ಸ್ವರತರಂಗದಲ್ಲಿ ಅಂತಹ ನೋವು ಯಾವುದೂ ಇಲ್ಲ. ನೀನು ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿದ್ರು ಅವ್ರು ಹೇಳೋದು ಇದನ್ನೇ, ನಿನಗೇನೂ ತೊಂದರೆ ಇಲ್ಲ ಅಂತ. ವೈದ್ಯರನ್ನ ಸಲಹೆ ತಗೊಂಡಿದ್ಯಮ್ಮ? ಟ್ರೀಟ್ಮೆಂಟ್ ತಗೋತಾ ಇದೀನಿ ಗುರುಜಿ, ಗೈನಕಾಲಜಿಸ್ಟ್ ಹತ್ರ ರೆಗ್ಯುಲರ್ ಇದಕ್ಕೋಸ್ಕರ. ನನ್ನ ಆಕ್ಚುಲಿ ಪ್ರಾಬ್ಲಮ್ ಇರೋದೇ ರೆಗ್ಯುಲರ್ ಇದಾಗ್ಬೇಕಂತ. ನಾನು ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ. ಬಟ್ ಏನಂತಂದ್ರೆ ಈ ಮಂತ್ ನಾನು ಆಗ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಡಿಲೇ ಆಗುತ್ತೆ. ಒಂದ್ ಹೋಪ್ಸ್ ಅಂತ ಇರುತ್ತೆ, ಬಟ್ ತಿರ್ಗಾ ಡಿಸಪಾಯಿಂಟ್ಮೆಂಟ್ ಬಂದ್ಬಿಡುತ್ತೆ. ಇದೇ ಆಗೋಗಿದೆ ಗುರುಜಿ. ನೋಡಮ್ಮ, ಹಿಂದಿನ ಆಹಾರ ಪದ್ಧತಿಗಳು ಬೇರೆ, ಇವತ್ತಿನ ಆಹಾರ ಪದ್ಧತಿ ಬೇರೆ. ನಾವು ತಗೊಳ್ತಕ್ಕಂಥ ಆಹಾರದಲ್ಲೂ ಸಹಿತ ನಮ್ಮ ದೇಹದ ಮೈಕಟ್ಟು, ದೇಹದ ಒಳಭಾಗದಲ್ಲಿ ನಡೀತಕ್ಕಂಥ ಕೆಲವು ಕ್ರಿಯೆಗಳು ಅವು ಸಾಕಷ್ಟು ಬದಲಾವಣೆಗಳು ತೋರಿಸುತ್ತೆ. ಅದರಿಂದ ನಿನ್ನ ಆರೋಗ್ಯದಲ್ಲಿ ಈಗ ಒಂದು ವ್ಯತ್ಯಾಸ ಬರಲಿಕ್ಕೆ ಕಾರಣ ಇವತ್ತು ನೆನ್ನೆದಲ್ಲ. ನಿನ್ನ ಪ್ರಾರಂಭ ತುಂಬ ದಿವಸಗಳ ಹಿಂದಿನಿಂದಲೂ ನಿನ್ನ ಡೇಟ್ಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆದರೆ ಇದು ಸ್ವಲ್ಪ ದಿವಸದಲ್ಲಿ ಸರಿ ಹೋಗುತ್ತೆ. ಕೆಲವರಿಗೆ ದಾಂಪತ್ಯದಲ್ಲಿ ಸಮಂಜಸವಾಗಿದ್ದಾಗ ಈ ಸಮಸ್ಯೆಗಳೆಲ್ಲವೂ ಸಹಿತ ಪರಿಹಾರ ಆಗುತ್ತೆ. ಆದರೂ ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಗರ್ಭದಲ್ಲಿ ಇಂತಹ ಯಾವ ದೋಷಗಳು ಇಲ್ಲ. ಅಧೈರ್ಯ ಪಡಬೇಡ. ಖಂಡಿತ ಈ 1-2-3 ತಿಂಗಳಲ್ಲಿ ನಿನ್ನ ಗರ್ಭ ನಿಲ್ಲಬಹುದು. ಆದರೆ ಮುಂಚಿತವಾಗಿ ಪ್ರತಿ ತಿಂಗಳು ಮಾಸಕ್ರಿಯೆಗಳು ಕ್ರಮಬದ್ಧವಾಗಿ ಆಗಬೇಕು. ಅದಾದ್ರೇ ಆರೋಗ್ಯಕರವಾದಂತಹ ಬೆಳವಣಿಗೆ ಆಗುವಂಥದ್ದು. ಇದಕ್ಕೆ ಔಷಧಿ ನೀನು ತೆಗೆದುಕೊಳ್ತಾ ಇದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇದ್ರ ಜೊತೆಗೆ ಸಾಧ್ಯವಾದರೆ ಅಶೋಕ ಮರದ ಚಕ್ಕೆ ಮತ್ತು ಬೇಲದಣ್ಣಿನ ಮರದ ಚಕ್ಕೆ ಅದು ತೆಗೆದುಕೊಮ್ಮ. ಗೊತ್ತಾ ಈ ವಿಚಾರ ನಿನಗೆ? ಯಾಕೆಂದ್ರೆ ನಾನು ಕಾರ್ಯಕ್ರಮ ನೀನು ನೋಡೋದಾದ್ರೆ ಈ ವಿಚಾರಗಳೆಲ್ಲವೂ ಸಹಿತ ಬಂದು ಹೋಗ್ತಾ ಇರುತ್ತೆ. ನೋಡ್ತಾ ಇರ್ತೀನಿ ಗುರುಜಿ. ಅದಕ್ಕೆ ಅಮ್ಮ ಇದನ್ನು ಮಾಡು, ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಕರೆ ಮಾಡಿರೋದು ಯಾರು ಕೇಳೋಣ ಬನ್ನಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಾವು ಭಾಗ್ಯಮ್ಮ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಭಾಗ್ಯ ಅವ್ರೆ? ನಾವು ಚಿಕ್ಕಜಾಲದಿಂದ. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ನ ಮಗನ ಬಗ್ಗೆ ಮೇಡಮ್. ಪಕ್ಕದಲ್ಲೇ ಇದಾರ ಮಗ? ಇದ್ದಾರೆ. ಮೊದಲಿಗೆ ನೀವು ಮಾತಾಡಿ, ಹಾಗಿದ್ರೆ ಗುರುಜಿ ಇದಾರೆ, ಮಾತಾಡಿ. ಹಲೋ. ಹಲೋ. ಹಲೋ ಗುರುಜಿ, ನಾವು ಭಾಗ್ಯಮ್ಮ ಅಂತ. ಹೇಳಮ್ಮ. ನಮ್ಮ ಮಗನ್ಗೆ ನೀವ್ ಹೇಳಿದ ಅನುಷ್ಠಾನಗಳೆಲ್ಲ ಮಾಡಿಸಿದ್ವಿ. ಅವ್ನು ಯಾಕೋ ಓದೋದ್ ಕಡೆ ತುಂಬಾ ಇಂಟ್ರೆಸ್ಟ್ ಕಮ್ಮಿ ಕೊಡ್ತಾನೆ ಗುರುಜಿ, ಅದಕ್ಕೋಸ್ಕರ ಮಾಡಿದ್ವಿ. ಯಾವಾಗ ನಾನು ಭೇಟಿ ಮಾಡಿದ್ರಮ್ಮ? ನಾವು ಕಮ್ಮನಹಳ್ಳಿಯಲ್ಲಿ ಭೇಟಿ ಮಾಡಿದ್ವಿ, ಆದ್ರೆ ಮಾತಾಡಕ್ ಆಗ್ಲಿಲ್ಲ ಗುರುಜಿ. ಅದೇ ಬನ್ನಾರ್ಗಡದ ಹತ್ರ ದೊಡ್ಡ ಕಮ್ಮನಹಳ್ಳಿಯಲ್ಲಿ. ಸಾರ್ವತ್ರಿಕವಾಗಿ ನೀವು ಹೇಳಿ. ಅದಕ್ಕೆ ಇವಾಗ ಇಲ್ಲೇ ಇದ್ದಾನೆ ಗುರುಜಿ, ಕೊಡ್ಲಾ? ಕೊಡಮ್ಮ. ಹಲೋ. ಹಲೋ. ಹಲೋ ಗುರುಜಿ. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಪ್ಪ ಮಗು? 9th ಸ್ಟ್ಯಾಂಡರ್ಡ್. 9ನೇ ಕ್ಲಾಸ್ ಓದೋ ಹುಡುಗ ನೀನು. ಎಷ್ಟು ಚೆನ್ನಾಗಿ ಓದಬೇಕು. ನಿಮ್ಮಲ್ಲಿರ್ತಕ್ಕಂಥ ಕಷ್ಟ, ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ನೋವು, ನಿಮ್ಮ ಮನೇಲಿ ಪೇರೆಂಟ್ಸ್ ಎಷ್ಟು ಕಷ್ಟಪಟ್ಟು ನೀನು ಓದಿಸುವಾಗ ನೀನು ಚೆನ್ನಾಗಿ ಓದಬೇಕಾದ ಧರ್ಮ ಅಲ್ವಾ? ನಾನು ಹೇಳಿದಂಥ ಅನುಷ್ಠಾನ ಏನಾದ್ರು ಮಾಡ್ತಾ ಇದೆಯಾ ಮಗು? ಮಾಡಿದ್ರೆ ಅದೇ ಗ್ಲೋ ಐಂ ಶಿಮ್ ಸೋಮ್ ಅದು ಮತ್ತೆ 5 ರೇಖೆ ಹಾಕಿ
ಅದು ಎಷ್ಟು ದಿವಸ ಮಾಡಿದ್ದಪ್ಪ? ಎಷ್ಟು ದಿವಸ ಮಾಡಿದ್ದೆ? ನಾನು ದಿನ ದಿನ ಬೆಳಿಗ್ಗೆ ಒಂದ್ಸಲ ಹೇಳ್ತಾ ಇದ್ದೆ. ಓದಕ್ ಕುತ್ಕೊಳಕ್ಕಿಂತ ಮುಂಚೆ ಬರ್ದಿ ಅದ್ರ ಹೇಳ್ಬಿಟ್ಟು ಓದ್ತಾ ಇದ್ದೆ. ಏನ್ ಮಂತ್ರ ಹೇಳ್ತಾ ಇದ್ದೆ ಮಗು? ಹೇಳು ಒಂದ್ಸತಿ. ಓಂ ಶ್ರೀಂ ಐಂ ಶ್ರೀಂ ಸೋಮು. ಸೋಮಲ್ಲ ನೋಡು, ಬೀಜಾಕ್ಷರಿ ಮಂತ್ರವನ್ನ ಯಾವತ್ತೂ ಸ್ಪಷ್ಟತೆಯಿಂದ ಹೇಳಬೇಕು. ಮಂತ್ರಗಳನ್ನ ಆತ್ರಪಟ್ಟು ಅದರಲ್ಲಿರ್ತಕ್ಕಂತಹ ಶಕ್ತಿಯನ್ನು ಕಳ್ಕೊಳ್ಬಾರ್ದು ನಾವು. ಬೀಜಾಕ್ಷರಿ ಮಂತ್ರ ಒಂದು ಮಂತ್ರವನ್ನು ಹೇಳಿದ್ರು ಅದು ನಮಗೆ ಶ್ರೇಯಸ್ಕರವಾಗಿರ್ಬೇಕು. ಮತ್ತೊಮ್ಮೆ ನಿಧಾನ ಕೇಳು. ಓಂ ಶ್ರೀಂ ಐಂ ಶ್ರೀಂ ಸೋಮ್. ಸೋಮಲ್ಲ ನೋಡು, ಅಲ್ಲಿ ತಪ್ಪು ಮಾಡ್ತಾ ಇದ್ದೀರಿ. ನಾವು ಮಾಡೋ ತಪ್ಪು ನಮ್ಮನ್ನೇ ಬೇರೆ ತರ ದಾರಿ ತಪ್ಪಿಸುತ್ತೆ ವಿನಃ ನಾವು ತಪ್ಪನ್ನ ಸರಿತಿದ್ದುಕೊಂಡ್ರೆ ಖಂಡಿತ ನಮ್ಗೆ ಯಶಸ್ಸಿದೆ. ಓಂ ಶ್ರೀಂ ಶ್ರೀಂ ಐಂ ಐಂ ಶ್ರೀಂ ಶ್ರೀಂ ಸೌಹು. ಸೋಹು. ಆ ಸೌಹು ಅನ್ನೋದಿದೆಯಲ್ಲ ಅದು ಕ್ರಮಬದ್ಧವಾಗಿ ಬರಬೇಕು. ಆಗ ನೀನು ಹೇಳಿದಂಥ ಮಂತ್ರಕ್ಕೂ ಒಂದು ಅರ್ಥ ಇರುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ನಿನ್ನ ಸ್ವರತರಂಗದಲ್ಲಿ ಬಹಳಷ್ಟು ಜ್ಞಾನವಂತನಿದೆಯಾ. ನೀನು ಎಲ್ಲಾ ವಿದ್ಯೆಗಳಲ್ಲೂ ಬಹಳಷ್ಟು ಚಟುವಟಿಕೆ ಬಹಳ ಚೆನ್ನಾಗಿದೆ ನಿನಗೆ. ಆದರೆ ಓದೋ ವಿಚಾರದಲ್ಲಿ ಬೇಜವಾಬ್ದಾರಿತನ ಆಗ್ತಾ ಇದೆ. ಜೊತೆಗೆ ನಿನ್ನ ಜೊತೆ ಇರತಕ್ಕಂಥ ಸ್ನೇಹಿತರಿದ್ದಾರಲ್ಲ ಆದಷ್ಟು ಕಡಿಮೆ ಮಾಡು. ಸ್ನೇಹಿತರು ಬೇಕು, ಬೇಡ ಅಂತಿಲ್ಲ. ಆದರೆ ಸ್ನೇಹಿತರು ಒಬ್ಬರೋ ಇಬ್ಬರೋ ಇಟ್ಕೊಳ್ಬೇಕು. ಅವರು ನಿನಗಿನ್ನ ಬಹಳ ಬುದ್ಧಿವಂತರಿರಬೇಕು, ಜ್ಞಾನಿಗಳಿರಬೇಕು. ಅಂತಹವ್ರ ಜೊತೆಯಲ್ಲಿದ್ದಾಗ ನಮ್ಮಲ್ಲಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಕೆ ಅಂತ ಜ್ಞಾನಿಗಳ ಜೊತೆಗಿರ್ಬೇಕೆ ವಿನಃ ನಮಗಿನ್ನ ತಳಮಟ್ಟದಲ್ಲಿರ್ತಕ್ಕಂಥವ್ರು ದಾರಿ ತಪ್ಪಿರ್ತಕ್ಕಂಥ ಸ್ನೇಹಿತರನ್ನು ನಾವಿಟ್ಕೊಂಡ್ರೆ ಅವ್ರಿಗಿನ್ನ ಅಧ್ವಾನ ನಾವಾಗ್ತೀವಿ ಅಲ್ವಾ. ನಿಮ್ಮ ಮನೇಲಿರ್ತಕ್ಕಂತಹ ಕಷ್ಟ, ನಿಮ್ಮ ಮನೇಲಿ ಪೇರೆಂಟ್ಸ್ ನಿನ್ನ ಬಗ್ಗೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ನೀನು ಒಳ್ಳೆ ಜ್ಞಾನವಂತನಾಗಬೇಕು, ಬುದ್ಧಿವಂತನಾಗಬೇಕು. ನೀನು ಒಳ್ಳೆ ವಿದ್ಯಾವಂತನಾಗಿ ಬೇರೊಬ್ಬರಿಗೆ ದಾರಿ ತೋರಿಸ್ಬೇಕು. ಇವತ್ತಿನಿಂದಲೇ ನಿನ್ನ ಮಂತ್ರೋಪಚಾರಣ ಏನಿದೆ ಅದು ಕ್ರಮಬದ್ಧವಾಗಿ ಮಾಡ್ಕೋ. ಒಳ್ಳೆ ಯಶಸ್ಸಾಗು, ಸಾಕಷ್ಟು ಒಳ್ಳೆ ಮಾರ್ಕ್ಸ್ ತಗೋಬೇಕು ನೀನು. ಒಳ್ಳೇದಾಗ್ಲಿ ಮಗು. ಏನಪ್ಪ ಗುರೂಜಿಯವರು ನೇರ ಪ್ರಸಾರದಲ್ಲೇ ನಿನ್ಗೆ ಮಂತ್ರೋಪದೇಶ ಕೂಡ ಮಾಡ್ಬಿಟ್ರು. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಭಾಗ್ಯ ಅವರೇ. ಗುರುಜಿ, ಈಗ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೋಡಮ್ಮ, ಅವನ ಅದೃಷ್ಟ ಎಷ್ಟಿದೆ. ಯಾಕೆಂದ್ರೆ ಏಕಲವ್ಯನು ಹೀಗೇನೆ, ಎಲ್ಲೋ ಗುರು ಇರ್ತಾರೆ. ಆತ ಮತ್ತೊಬ್ಬರಿಗೆ ಪಾಠ ಹೇಳಿದ್ದನ್ನು ನೋಡಿ ತಾನು ರೆಡಿ ಆಗಿರ್ತಾನೆ. ಆದರೆ ಏಕಲವ್ಯ ಏಕಾಗ್ರತೆಯಿಂದ ಮಾಡ್ತಿದ್ದ. ಈ ಏಕಲವ್ಯ ಏಕಾಗ್ರತೆಯನ್ನು ತಪ್ಪಿಸಿ ಬೇರೊಂದು ದಾರಿಲಿದ್ದ. ಆದರೆ ಇನ್ನು ಮುಂದೆ ಇವನು ಬಹಳ ಬುದ್ಧಿವಂತನಾಗ್ತಾನೆ. ಇವನ ಸ್ವರತರಂಗದಲ್ಲಿ ಸಾಕಷ್ಟು ಯಶಸ್ಸಿದೆ. ಈ ಯಶಸ್ಸು ಅವ್ರ ಇಡೀ ಕುಟುಂಬನೇ ಕಾಪಾಡುತ್ತೆ. ಒಳ್ಳೇದಾಗ್ಲಿ. ಖಂಡಿತ ಗುರುಜಿ. ಈಗ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಖಂಡಿತಮ್ಮ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಗುರು ಇರ್ತಕ್ಕಂಥದ್ದು, ಶುಕ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆರ್ಥಿಕ ಪರಿಸ್ಥಿತಿಯಲ್ಲೂ ಬಹಳಷ್ಟು ಅಭಿವೃದ್ಧಿ, ಮನಸ್ಸನ್ನ ಶಾಂತಿಯಾಗಿ ಇಟ್ಕೊಂಡಿರ್ತಕ್ಕಂಥದ್ದು, ನೆಮ್ಮದಿಯುತವಾದಂತಹ ಕಾಲ ತಾವು ನೋಡಬಹುದು. ಆದರೆ ಚಂದ್ರ ಇರ್ತಕ್ಕಂಥದ್ದು, ಗುರು ಇರ್ತಕ್ಕಂಥದ್ದು ಆಸ್ಥಾನ ಬಹಳ ವಿಶೇಷ. ಚಂದ್ರ ಗುರು ಇಬ್ರು ಇರ್ತಕ್ಕಂಥ ಆಸ್ಥಾನದಲ್ಲಿ ಮತ್ತಷ್ಟು ಲಾಭವನ್ನು ಪಡಿಬೇಕಾದ್ರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ದೇವಿಯ ಆರಾಧನೆ ಮಾಡಬೇಕು. ಯಾವ್ದಾದ್ರು ಒಂದು ದೇವಿ ವಿಗ್ರಹಕ್ಕೋ ಅಥವಾ ಮನೇಲಿರ್ತಕ್ಕಂಥ ದೇವಿಯ ಫೋಟೋಕ್ಕೋ 2 ಬಿಳಿ ಹೂಗಳನ್ನು, ಯಾವ್ದಾದ್ರು ಶ್ವೇತವರ್ಣದ ಪುಷ್ಪವನ್ನ ಫೋಟೋ ಮುಂದೆನೋ ವಿಗ್ರಹದ ಮೇಲೋ ಇಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಕರ್ಕಾಟಕ ರಾಶಿಯವರಿಗೆ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಇನ್ನ ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನೀವು ಯಾವ ಕೆಲಸ ಕಾರ್ಯಗಳನ್ನು ಅಂದುಕೊಂಡ್ರು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಜವಾಬ್ದಾರಿತ್ವದಂಥ ಸ್ಥಾನದಲ್ಲಿರ್ತಕ್ಕಂಥವ್ರು ಜವಾಬ್ದಾರಿಯಾಗಿ ಮಾತಾಡಬೇಕು. ಕಾರಣ ನಿಮ್ಮ ಮಾತು ನಿಮಗೇ ಗೊತ್ತಿಲ್ಲದಂಥ ರೀತಿಯಲ್ಲಿ ಒಂದು ಬೇರೆ ತರಹ ಹೊರಡುವಂಥದ್ದಾಗುತ್ತೆ. ಕಾರಣ ನಿಮ್ಮ ಸ್ವರತರಂಗದಲ್ಲಿ ಬರ್ತಕ್ಕಂತಹ ತರಂಗಗಳಿದೆಯಲ್ಲ ಅದು ಬೇರೊಬ್ಬರ ಮನಸ್ಸನ್ನ ನೋಯಿಸುತ್ತೆ. ಇನ್ನೊಬ್ಬರ ಮನ ನೋಯಿಸುವಂತಹ ಕಾಲ ಅದು ನಿಮಗೂ ಸಮಂಜಸವಲ್ಲ. ಆದರೆ ಸಿಂಹರಾಶಿಯವರು ನೀವೇನು ಮಾತಾಡ್ತಿದ್ದೀರಿ, ನಿಮ್ಮ ಮಾತಿನಿಂದ ಬೇರೊಬ್ಬರ ಮನಸ್ಥಿತಿ ಹೇಗಾಗುತ್ತೆ ಇದ್ರ ಬಗ್ಗೆ ಒಂದು ಚಿಂತನೆ ಬೇಕಾಗಿದೆ. ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆನೂ ಬಹಳ ಕಾಳಜಿ ಬೇಕಾಗಿದೆ. ಅಧಿಕವಾದಂತಹ ಸೊಂಟ ನೋವು ಅಥವಾ ಮೊಣಕಾಲು ನೋವು, ಕಾಲಿನ ಹೆಬ್ಬೆರಳು ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು ಇಂಥದ್ದೆಲ್ಲ ಸಿಂಹರಾಶಿಯವರಿಗಿದೆ. ಸಿಂಹರಾಶಿಯವರು ಸಾಧ್ಯವಾದಷ್ಟು ಇವತ್ತಿನ ದಿವಸ ಏಕಾಗ್ರತಾ ಚಿತ್ತದಿಂದ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಇವತ್ತು ಯಾವುದಾದ್ರೂ ಒಂದು ಮಾರುತಿಯ ಆಲಯಕ್ಕೆ ಅಂದರೆ ಪ್ರಸನ್ನ ಆಂಜನೇಯ ಸ್ವಾಮಿ ಆಲಯಕ್ಕೆ ಹೋಗಿ ಸ್ವಾಮಿಗೆ ಎಷ್ಟು ವಿಳೆದೆಲೆ ಅಥವಾ ಕೇಸರಿ ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಒಳ್ಳೆಯ ಯಶಸ್ಸನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಸಾಕಷ್ಟು ಆಧಾರಗಳಲ್ಲಿ ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಗುರುಜಿ, ಮುಂದಿನ ರಾಶಿ ಕನ್ಯಾ ರಾಶಿಯವ್ರಿಗೆ ಏನು ತಿಳಿಸ್ತೀರಾ ಗುರುಜಿ? ಖಂಡಿತಮ್ಮ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಬಹಳ ಸಂತಸದ ದಿನ. ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ನಿಮ್ಮ ಮನಸ್ಥಿತಿಯನ್ನು ಶಾಂತಿಯಾಗಿಟ್ಕೊಂಡು
ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸುವಂತಹ ಭಗವಂತನ ಮುಂದೆ ನಿಂತು ನಿಮ್ಮ ಕೋರಿಕೆಗಳೇನಿದ್ರು ಕೇಳಿಕೊಳ್ಳಿ. ಇವತ್ತಿನ ದಿವಸ ಕನ್ಯಾ ರಾಶಿಯವರು ನೀವು ಮಾಡಬೇಕಾದಂತಹದ್ದು ಏನಾರು ಒಂದಿಷ್ಟು ಸಿಹಿನ ಮಕ್ಕಳಿಗೋ ದೊಡ್ಡವ್ರಿಗೋ ಯಾರಿಗೋ ಒಬ್ಬರಿಗೊಂದಿಷ್ಟು ಹಂಚಿ. ನಿಮ್ಮ ಕೈಯಿಂದ ಒಂದಿಷ್ಟು ಸಿಹಿಯನ್ನು ಹಂಚಿದ್ರೆ ನಿಮಗೇ ಗೊತ್ತಿಲ್ಲದಿರತಕ್ಕಂತಹ ಒಂದು ಒಳ್ಳೆ ಕೆಲಸಗಳು, ಸಾಕಷ್ಟು ಕೆಲಸಗಳನ್ನು ನೀವು ಸಿದ್ಧಿಪಡಿಸ್ಕೋಬಹುದು. ಹಾಗೆ ಆರೋಗ್ಯನ ಸಿದ್ಧಿಪಡಿಸ್ಕೊಳ್ಳೋಕೆ, ಆರೋಗ್ಯನ ಗುಣಪಡಿಸ್ಕೊಳ್ಳೋದಕ್ಕೆ ಇವತ್ತಿನ ದಿವಸ ಕನ್ಯಾ ರಾಶಿಯವರಿರ್ತಕ್ಕಂಥವ್ರು ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ. ಅಶ್ವತ್ಥ ವೃಕ್ಷಕ್ಕೆ ಹೋಗುವಂಥದ್ದು, ಅಲ್ಲೊಂದು 11 ನಮಸ್ಕಾರ ಮಾಡುವಂಥದ್ದು. ಅಶ್ವತ್ಥನಾರಾಯಣನ ನಮಸ್ಕಾರ ಮಾಡುವಾಗ ಒಂದು ಚಿಟಿಕೆ ಬೆಲ್ಲನೋ ಸಕ್ಕರೆನೋ ತೆಗೆದುಕೊಂಡೋಗಿ ಆ ಬುಡದಲ್ಲಿಟ್ಟು ಪ್ರಾರ್ಥನೆ ಮಾಡಿ. ಕಾರಣ ಅಲ್ಲಿ ಸಾಕಷ್ಟು ಇರುವೆಗಳು ವಾಸ ಮಾಡುತ್ತೆ. ಇರುವೆಗಳಿಗೆ ಒಂದಿಷ್ಟು ಆಹಾರ ಹಾಕಿದ್ರೆ ಖಂಡಿತ ಸಾಕಷ್ಟು ಅನುಕೂಲ ಪಡಿತೀರಿ, ಒಳ್ಳೆ ಯಶಸ್ಸನ್ನ ನೋಡ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರುವಿನ ಅನುಗ್ರಹ ನಿಮಗಿದೆ. ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಶಾಂತಿಯಾಗೂ ಇರ್ತೀರಿ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿಮಗೆ ನೀವೇ ಸಮಸ್ಯೆಗಳನ್ನು ತಂದೊಡ್ಕೊಂಡ್ಬಿಡ್ತೀರಿ. ನೀವು ದುಡುಕಿ ಮಾತಾಡೋದ್ರಿಂದ ನಿಮ್ಮ ಮಾತಿಗೊಂದು ಅರ್ಥವಿಲ್ದಿರ ನೀವಾಗ ನೀವೇ ಎಲ್ಲವನ್ನು ಸಹಿತ ಮೈಮೇಲೆ ಹೇಳ್ಕೊಳ್ತೀರಿ. ಬೀದಿಗೆ ಹೋಗೋ ಮಾರಮ್ಮನ್ನ ಮನೆ ಬಾಗಿಲು ಬಾರಮ್ಮ ಅಂತ ಹೇಳಿ ಮನೆ ಬಾಗಿಲು ನೀವೇ ಕರೆಸ್ಕೊಳ್ತೀರಿ. ಕಾರಣ ದುಡುಕಿ ತೀರ್ಮಾನ ತೆಗೆದುಕೊಳ್ಳೋದು, ಉದ್ವೇಗದಿಂದ ಮಾತಾಡ್ತಕ್ಕಂಥದ್ದು, ಸೌಮ್ಯವಾಗಿ ನರ್ತನೆ ನೀವು ನಡ್ಕೋಬೇಕಾದಂಥ ರೀತಿ ಕಡೆ ಅಲ್ಲಿ ಉದ್ರೇಕತನದಿಂದ ಇಲ್ಲದ ಆರ್ಭಟ ಮಾಡುವಂಥದ್ದು, ಇಂತಹ ಸಮಸ್ಯೆ ನಿಮಗಾಗುತ್ತೆ. ತಪ್ಪು ನಿಮ್ಮದಲ್ಲ, ನಿಮ್ಮ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ, ಗ್ರಹಸ್ಥಿತಿ ಸರಿಯಿಲ್ಲ ಅಂದಾಗ ಇಂತಹ ಎಲ್ಲ ವ್ಯತ್ಯಾಸಗಳಾಗುತ್ತೆ. ಆದರೆ ಇಂಥ ಸಮಯದಲ್ಲಿ ನೀವು ಮಾಡಬೇಕಾದಾದ್ರೂ ಏನು? ಶನೈಶ್ಚರನ ಪ್ರಾರ್ಥನೆ ಮಾಡಿ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತ ವೇದಹಿಂಶಯೋ ರವಿಶ್ರವಂತನಃ ಶನೈಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ತುಲಾರಾಶಿಯಲ್ಲಿರ್ತಕ್ಕಂತಹ ಭವಿಷ್ಯತ್ತು ಮತ್ತಷ್ಟು ದಾರಿಯಾಗುತ್ತೆ, ಒಳ್ಳೆ ಮಾರ್ಗಕ್ಕೆ ಸಿಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನಾದರೂ ಹೆಚ್ಚಿನಾದ ರೀತಿ ಅಭಿವೃದ್ಧಿಪಡಿಸಿ ನಿಮ್ಮಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ಬಹುದು. ಹಾಗೂ ದೂರಭಾರ ಪ್ರಯಾಣ, ಮನಸ್ಸಿಗೆ ನೆಮ್ಮದಿ ಇಲ್ದಿದ್ರು ಸಹಿತ ಚಂಚಲತೆ ಇದ್ದರೂ, ಯಾವುದೇ ಸಮಸ್ಯೆಗಳಿದ್ದರೂ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ನಗರತ್ತಾ ಇರಬೇಕು ಅನ್ನೋ ಒಂದು ಪ್ರಯತ್ನ ನಿಮ್ಮದಾಗಿರ್ಬೋದು. ಆದರೂ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡಬೇಕಾದ್ರೂ ಹಿಂಜರಿತೀರಿ, ಭಯಪಡ್ತೀರಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರ ಆರೋಗ್ಯ ಸಮಂಜಸವಾಗಿ ಇಟ್ಕೊಳ್ಬೇಕು. ಕಾಲು ನೋವು ಅಥವಾ ಎದೆ ನೋವು ಬರ್ತಕ್ಕಂಥ ಸನ್ನಿವೇಶಗಳು ಸಾಕಷ್ಟು ಕಂಡು ಬರುತ್ತೆ. ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಅಥವಾ ಮತ್ತೊಂದು ಸಮಸ್ಯೆ ಆಗಿರ್ಬೋದು. ಸರಿಯಾದ ಸಮಯಕ್ಕೆ ಇಷ್ಟು ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ಆರೋಗ್ಯ ಸರಿ ಇರುತ್ತೆ. ಆದರೆ ಗ್ರಹಗತಿಗಳಲ್ಲೇ ವ್ಯತ್ಯಾಸ ಆದಾಗ ಆರೋಗ್ಯ ಅನಾರೋಗ್ಯವಾಗುತ್ತೆ. ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದು ಪೂರ್ಣ ಫಲದಿಂದ, ಅಂದರೆ ಒಂದು ಪೂರ್ಣವಾಗಿ ಇರ್ತಕ್ಕಂಥ ತೆಂಗಿನಕಾಯಿನ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮನೆ ದೇವರ ಮುಂದೆ ಇಟ್ಟು ಭಗವಂತನ ಪ್ರಾರ್ಥನೆ ಮಾಡಿ. ನಮ್ಮಲ್ಲಿರ್ತಕ್ಕಂತಹ ಪ್ರಾರಬ್ಧ ಕರ್ಮ, ನಾನು ಮಾಡಬೇಕಾಗಿರ್ತಕ್ಕಂತಹ ಒಳ್ಳೆ ಕೆಲಸ ಅಥವಾ ನನಗಾಗಬೇಕಾದಂತಹ ಒಳ್ಳೆಯ ಒಂದು ಬದುಕಿಗೆ ದಾರಿ, ಇದನ್ನು ಆದಷ್ಟು ಶೀಘ್ರವಾಗಿ ಕೊಡಪ್ಪ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿ. ಇಷ್ಟಾರ್ಥ ಸಿದ್ಧಿಗೋಸ್ಕರ ನಿಮ್ಮ ಮನೆ ದೇವರ ಪ್ರಾರ್ಥನೆಯಿಂದಲೇ ನಿಮಗೆ ದಾರಿದೀಪು ಆಗ್ತಕ್ಕಂಥದ್ದು. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಬುಧನ ಅನುಗ್ರಹ ಇದೆ, ಚಂದ್ರ ಚೆನ್ನಾಗಿದ್ದಾನೆ. ಚಂದ್ರನ ಆಶೀರ್ವಾದ ನಿಮಗಿದ್ದಾಗ ಇಷ್ಟಾರ್ಥಗಳು ಸಹಿತ ಅಷ್ಟೇ ಶೀಘ್ರವಾಗಿ ಸಿಗುತ್ತೆ. ಶೀತ ಬಾಧೆಯಿಂದ ನರಳಬೇಕಾಗತ್ತೆ, ಕೋಲ್ಡ್ ಎಫೆಕ್ಟ್ ಆಗುವಂಥದ್ದು, ಅತಿಯಾದಂಥ ಶೀತ, ಉಸಿರಾಟದಲ್ಲಿ ತೊಂದರೆ, ಕಫ ಜಾಸ್ತಿ ಆಗುವಂಥದ್ದು, ಕಣ್ಣು ಉರಿ ಬರ್ತಕ್ಕಂಥದ್ದು, ಅಥವಾ ತಿಂತಕ್ಕಂಥ ಆಹಾರ ಸರಿಯಾಗಿ ಪಚನ ಶಕ್ತಿ ಆಗದಿರ ಆ ಪಚನ ಶಕ್ತಿ ಯಾವ ಆಗೋದಿಲ್ವೋ ಆಗ ಅಜೀರ್ಣ ಸಮಸ್ಯೆ ಸಾಕಷ್ಟು ಆಗುತ್ತೆ. ಇಂತಹ ಪರಿಸ್ಥಿತಿಯನ್ನು ದೂರ ಮಾಡ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾರುದ್ರ ಮಂತ್ರ. ಮಹಾರುದ್ರನ ವಿಶೇಷವಾಗಿರ್ತಕ್ಕಂಥ ಮಹಾಮಂತ್ರ ಓಂ ನಮಃ ಶಿವಾಯ ಅಂತಕ್ಕಂಥದ್ದು. ಆ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು 108 ಬಾರಿ ಪಠನೆ ಮಾಡಿದ್ದೆ ಆದರೆ ಧನುರಾಶಿಯಲ್ಲಿರ್ತಕ್ಕಂಥವರ ಸಮಸ್ಯೆ ಖಂಡಿತ ದೂರ ಆಗುತ್ತೆ. ಜೊತೆಗೆ ಒಂದು ಚಿಟಿಕೆ ಕಡಲೆಬೇಳೆನ ದಕ್ಷಿಣಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡಿ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಕಡಲೆಬೇಳೆ ಅಂದರೆ ಅದು ಗುರುವಿಗೆ ಸಂಬಂಧಪಟ್ಟದ್ದು. ಗುರುವಿನ ಅನುಗ್ರಹ ನಿಮಗಾದರೆ ಇಷ್ಟಾರ್ಥ ಖಂಡಿತ ಸಿದ್ಧಿಯಾಗತ್ತೆ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಫೋನ್ ಕರೆ ತಗೊಳ್ಳೋಣ. ಹಾ ಗುರುಜಿ, ನಂತರ ತಿಳಿಸ್ಕೊಡೋಣ ಮುಂದಿನ ರಾಶಿಯ ಕುರಿತಾಗಿ. ವೀಕ್ಷಕರೇ, ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ, ದಯಮಾಡಿ ಫೋನ್ ಮಾಡಿದಾಗ ಇನ್ ಕೆಲವರು ಲೌಡ್ ಸ್ಪೀಕರ್ ಆನ್ ಮಾಡ್ತೀರಾ, ಆಗ ಡಿಸ್ಟರ್ಬ್ ಆಗಿ ಕರೆ ಕಟ್ ಆಗ್ಬಿಡುತ್ತೆ. ಆದ್ರೆ ಈಗ ಕರೆ ಮಾಡಿರೋರು ಹಾಗೆ ಮಾಡಲ್ಲ ಅನ್ಕೊಂಡಿದೀನಿ. ಯಾರು ಮಾಡಿದ್ದಾರೆ ಕೇಳೋಣ. ಹಲೋ, ನಮಸ್ತೆ. ಕೇಳಿಸ್ತಾ ಇದೆಯಾ ನಮ್ಮ ಧ್ವನಿ ತಮ್ಗೆ, ಅಥವಾ ನೀವು ಕೂಡ ಟಿವಿ ನೋಡ್ತಾ ಇದ್ದೀರಾ? ಯಾರು ಮಾತಾಡ್ತಿರೋದು? ದೇವಕಿ ಅಂತ ರಾಯಚೂರು ಡಿಸ್ಟ್ರಿಕ್ಟ್ ಹಟ್ಟಿಯಿಂದ ಮೇಡಮ್. ಆಹಾ, ದೇವಕಿ ಅವರೇ, ದೀಪಾವಳಿ ಜೋರಾ? ದೀಪಾವಳಿ ಹಬ್ಬದ ಶುಭಾಶಯಗಳು ತಮ್ಗೆ. ದೀಪಾವಳಿ ಹಬ್ಬದ ಶುಭಾಶಯ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ದೇವಕಿ ಅವರೇ? ಮಗನ ಬಗ್ಗೆ ಕೇಳ್ಬೇಕಾಯ್ತು. ಪಕ್ಕದಲ್ಲೇ ಇದಾರಲ್ವಾ? ಇಲ್ಲ ಮೇಡಮ್, ದೂರ ಇದ್ದ, ನಾನು ಬೇರೆ ಕಡೆ ಹೋಗ್ಲಿಕ್ಕೆ. ಸರಿ, ಹಾಗಿದ್ರೆ ನೀವೇ ಕೇಳಿಮ್ಮ.
ಆಯ್ತು. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ದೀಪಾವಳಿ ಹಬ್ಬದ ಶುಭಾಶಯ ಗುರುಜಿ. ನಿಮಗೂ ಅಷ್ಟೇ ಅಮ್ಮ. ಹೇಳಿ ತಾಯಿ. ನನ್ ಮಗನ್ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಏನ್ ವಿಚಾರ ತಾಯಿ? ಸರಿಯಾಗಿ ಓದ್ತಾ ಇಲ್ಲ ಗುರುಜಿ. ಮಗ ನಕ್ಷತ್ರ ಸಿಂಹರಾಶಿ. ಮಕ ನಕ್ಷತ್ರ ಸಿಂಹರಾಶಿ. ಏನ್ ಮಾಡ್ತೀರಿ? ಆತನಿಗೆ ನಾನು ನಂದು ಅಂತಕ್ಕಂಥದ್ದು ತುಂಬಿ ತುಳುಕತ್ತೆ. ಆತ ಯಾರ ಮಾತುಗೂ ಬಗ್ಗುವಂಥವನಲ್ಲ. ಅವನ ಮನಸ್ಸಿಗೆ ಬರಬೇಕು, ನಾನು ಮಾಡ್ತಿರೋ ತಪ್ಪು, ನಾನು ಸಮಂಜಸವಾಗಿ ಓದಬೇಕು, ನನ್ನ ಜೀವನಕ್ಕೆ ನನಗೆ ಬೇಕಾದಂತಹ ಒಳ್ಳೆ ಮಾರ್ಗದರ್ಶನ ನಾವು ತಂದ್ಕೋಬೇಕು ಅಂತ ಆತನಲ್ಲಿ ಬರಬೇಕು. ಅವನು ಕಾಣದಿರ ಇದ್ದಾಗ ಇಂಥ ಸಮಸ್ಯೆಗಳು ಬರೋದು ಸಹಜವೇ ಅಲ್ವಮ್ಮ ತಾಯಿ? ಚಿಂತೆ ಮಾಡಬೇಡಮ್ಮ. ಈಗಾಗಲೇ 20 ವರ್ಷ ನಡೀತಾ ಇದೆ ಗುರುಜಿ. ಚಿಂತೆ ಮಾಡಬೇಡಿಮ್ಮ. ಅವನಿಗಾಗಿ ನೀವು ಮಾಡಬೇಕಾದ್ದು 9 ಭಾನುವಾರ 9 ಭಾನುವಾರ ಒಂದು ಕೆಂಪು ವಸ್ತ್ರದಲ್ಲಿ 1 ಹಿಡಿಯಷ್ಟು ಗೋಧಿ ಹಾಕಿ ಅವನ ನಕ್ಷತ್ರ, ಹೆಸರು, ಅವನ ಮನಸ್ಥಿತಿ, ಸಾಧ್ಯವಾದ್ರೆ ಅವನ ಕೈಲೇ ಮಾಡಿಸಿದ್ರೆ ಬಹಳ ಬೇಗ ಕಾರ್ಯಸಿದ್ಧಿ ಆಗತ್ತೆ. ಅಕಸ್ಮಾತ್ ಆತ ಮಾಡೋನಲ್ಲ ಅಂದ್ರೆ ಅವನು ಬೇರೆ ಕಡೆ ಇದ್ದಾಗ ಅವನ ಹೆಸರಲ್ಲಿ ನೀವೇ ಮಾಡಿ ಗೋಧಿನ, ಕೆಂಪು ವಸ್ತ್ರದಲ್ಲಿ ಕಟ್ಟಿರ್ತಕ್ಕಂಥ ಗೋಧಿನ ಗಂಟನ್ನ ಹತ್ತಿರದಲ್ಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಕಳಿಸಿ. ಯಾವ್ದಾದ್ರು ದೇವಸ್ಥಾನ ಪರವಾಗಿಲ್ಲಮ್ಮ, ಅಲ್ಲಿ ಕಳಿಸ್ಕೊಡಿ. ಖಂಡಿತ ಅವನಲ್ಲಿ ಸಾಕಷ್ಟು ಬದಲಾವಣೆ ಆಗತ್ತೆ, ಅನುಕೂಲ ಆಗತ್ತೆ. ಆದ್ರೂ ಒಂದು ಕಿವಿ ಮಾತು ಹೇಳ್ತೇನೆ, ಮಕ ನಕ್ಷತ್ರ ಸಿಂಹರಾಶಿಯವರು ಅವರ ಯಾವ ಜ್ಞಾನದಲ್ಲಿರ್ತಾರೆ, ಅವರ ಓದಿನ ಬಗ್ಗೆ ಆಗಲಿ, ಅವರ ಕೆಲಸ ಕಾರ್ಯದ ಬಗ್ಗೆ ಆಗಲಿ, ಅವರ ಒಳ ಮನಸ್ಸಲ್ಲಿ ಏನು ಇಟ್ಕೊಂಡಿರ್ತಾರೆ ಅಂತ ಅನ್ಯರಿಗೆ ಗೊತ್ತಾಗುವುದಿಲ್ಲ. ಆದರೆ ಸಮಾಜದಲ್ಲಿ ಅವ್ರದೇ ಆದಂತಹ ಒಂದು ಸ್ಥಿತಿಗತಿ ಇರುತ್ತೆ, ಅವ್ರದೇ ಆದಂತಹ ಒಂದು ಸ್ಥಾನಮಾನ ಇರುತ್ತೆ, ಅವರೇ ಆದಂತಹ ಒಂದು ಮನಸ್ಥಿತಿಯನ್ನು ನೆಮ್ಮದಿಗೆ ಇಟ್ಕೊಂಡಿರ್ತಾರೆ. ಜೊತೆಗೆ ಸೊಸೈಟಿನಲ್ಲಿ ಅವರು ನಡಿಬೇಕಾದ್ರೆ, ಓಡಾಡಬೇಕಾದ್ರೆ, ಅವ್ರು ಯಾವುದೇ ಒಂದು ಫಂಕ್ಷನ್ಸ್ ಬರಬೇಕಾದ್ರೂ ಅವ್ರು ಅಂದ್ಕೊಳ್ಳೋದೇನಪ್ಪ ಅಂದರೆ ಫಸ್ಟ್ ಅವ್ರನ್ನ ನಾವು ಮಾತಾಡಬೇಕೇ ವಿನಃ ಅವ್ರು ಯಾರನ್ನೂ ಮಾತಾಡೋಲ್ಲ. ಅಂದರೆ ನಾನೇ ಮೇಲು ಅಂತಕ್ಕಂಥದ್ದು. ಕಿಂಗ್ ಮೇಕರ್, ಒಬ್ಬ ರಾಜ ಇದ್ದಂಗೆ ರಾಜನ ಮನಸ್ಸೇನಿರುತ್ತೋ ಆ ಮನಸ್ಸು ಸಿಂಹರಾಶಿಯವರದಾಗಿರುತ್ತೆ. ಸಿಂಹರಾಶಿ, ಮಕ ನಕ್ಷತ್ರ ಸಿಂಹರಾಶಿ. ಕಾರಣ ಸಿಂಹರಾಶಿಗೆ ರಾಷ್ಟ್ರಾಧಿಪತಿ ಆತ ಸೂರ್ಯ ಪ್ರಬಲನಾಗಿರ್ತಾನೆ. ಒಳ್ಳೆ ಮನಸ್ಥಿತಿ ಇರುತ್ತೆ. ಚಿಂತೆ ಮಾಡಬೇಡಿ ತಾಯಿ, ಒಳ್ಳೇದಾಗ್ಲಿಮ್ಮ. ರೇವತಿಯವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನಾವು ವರಲಕ್ಷ್ಮಿ ಅಂತ, ಗಂಗಾಪುರದಿಂದ, ಕೋಲಾರ. ಯಾರ ಬಗ್ಗೆ ಕೇಳ್ಬೇಕಿತ್ತು ವರಲಕ್ಷ್ಮಿ ಅವರೇ? ನಮ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ದೀಪಾವಳಿ ಹಬ್ಬದ ಶುಭಾಶಯಗಳು ತಮ್ಗೆ. ಸೇಮ್ ಟು ಯು ಮೇಡಮ್. ಫುಲ್ ಚುರುಕ್ ಪಟಾಕಿ ವರಲಕ್ಷ್ಮಿ ಅವರು. ಗುರುಜಿ ಇದಾರೆ, ಮಾತಾಡಿಮ್ಮ. ಸರಿ ಮೇಡಮ್. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ನಮಸ್ತೆ, ಸಾಷ್ಟಾಂಗ ನಮಸ್ಕಾರ ಗುರುಜಿ. ಒಳ್ಳೇದಾಗ್ಲಿಮ್ಮ. ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ಹಬ್ಬದ ಜೋರ? ಜೋರ್ ಗುರುಜಿ. ಬನ್ನಿ ಗುರುಜಿ. ಬರಲ್ಲಮ್ಮ, ನೀವೇ ಪೋಸ್ಟರ್ ಕಳಿಸ್ಬಿಡಿ ಕಜ್ಜಾಯನ. ಸರಿ ಸರ್ ಗುರುಜಿ, ಕಳಿಸ್ತೀವಿ ಗುರುಜಿ. ಆಗ್ಲಿ ತಾಯಿ, ನೀನ್ ಚೆನ್ನಾಗಿರಮ್ಮ. ಹೇಳು ಮಗು. ಗುರುಜಿ, ನಂಗೆ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಮತ್ತೆ ನಾನು ಮಂತ್ಲಿ ಡೇಟ್ ಆದಾಗ 15 ಡೇಸ್ಗೆ ಒಂದ್ಸಲ ಡೇಟ್ ಆಗಿ ಹೋಗ್ತೀನಿ. ಅದೊಂದು ಪ್ರಾಬ್ಲಮ್. ಎರಡು ತಿಳ್ಸ್ಕೊಡ್ಬೇಕಾಗಿತ್ತು ಗುರುಜಿ. ಏನ್ ಪೂಜೆ ಮಾಡ್ಬೇಕಂದ್ರೂ ಪೂಜೆ ಮಾಡಕ್ಕೂ ಆಗಲ್ಲ. 15 ಡೇಸ್ ಒಂದ್ಸಲ 15 ಡೇಸ್ ವರ್ಗು ಮತ್ತೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. 15 ದಿವಸ ನಿನಗೆ ಸಮಸ್ಯೆ ಇದ್ದೇ ಇರುತ್ತೆ ನಿನಗೆ? ಹೌದು ಗುರುಜಿ. ಒಂದ್ ಕೆಲಸ ಮಾಡಮ್ಮ. ಮತ್ತೆ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. ಬಂದು ಹೋಗ್ತಾ ಇದಾರೆ, ಒಳ್ಳೆಯವರು ಸಿಗ್ತಾರೆ ಅಂತ ನಮ್ಮ ಮನೆಯಲ್ಲೂ ಕಾದಿದ್ದಾರೆ. ಮೊನ್ನೆ ಬಂದೋಗಿದ್ರು, ಅವರು ಬೇಕು ಅಂತ ಇದಾರೆ. ಆದ್ರೆ ನಮ್ಮ ಮನೆಯಲ್ಲೇ ಸ್ವಲ್ಪ ಹಿಂದೆ ತುಳಿತಾ ಇದಾರೆ. ನಿಮ್ಮ ಮನೇಲಿ ಹಿಂದೆ ತುಳಿಯೋದಕ್ಕಿನ್ನ ನಿನ್ನ ಮನಸ್ಥಿತಿ ಹೇಗಿದೆಮ್ಮ? ನನ್ನ ಮನಸ್ಥಿತಿ ಅಂದ್ರೆ ಅವರು ಹೆಂಗ್ ಹೇಳ್ರೆ ಹಂಗ್ ಗುರುಜಿ. ಮನೆಯಲ್ಲಿ ತುಂಬಾ ಸಂತೋಷ, ಒಳ್ಳೆ ತೀರ್ಮಾನನೇ. ಆದ್ರೂ ನಿಂದು ಒಂದು ಆಸೆ ಆಕಾಂಕ್ಷೆ ಅಂತ ಇರುತ್ತೆ. ಜೊತೆಗೆ ನಿನ್ನ ಮನಸ್ಸಿಗೆ ಸಂಬಂಧಪಟ್ಟಂಗೆ ನೀನ್ ಇಷ್ಟಪಟ್ಟವ್ರನ್ನೇ ಮದುವೆ ಆಗ್ಬೇಕು ಅನ್ನೋದು ಆಸೆ ಇರುತ್ತಲ್ಲಮ್ಮ? ಹೌದು ಗುರುಜಿ. ಮತ್ತೆ ನಾವು ನಿರ್ಣಯ ತಗೊಂಡ್ರೆ ಮತ್ತೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಮುಂದಕ್ಕೆ ಅವರೇ ನೋಡ್ಬೇಕಲ್ಲ ಗುರುಜಿ. ಅಬ್ಬಾ, ಹಾಗಂತ ತಲೆ ಬಗ್ಸ್ ಕೂತ್ಕೊಳ್ತೀಯ? ಇವಾಗ ಬಂದಿದ್ರು ಅವರು. ನಿಮ್ ಪ್ರಕಾರ ಹೆಂಗ್ ಗುರುಜಿ, ಒಳ್ಳೆಯವರ? ನನ್ನ ಪ್ರಕಾರ ನಿನ್ನ ಪ್ರಕಾರ ಅಲ್ಲಮ್ಮ. ಫಸ್ಟ್ ನೀನ್ ನೋಡ್ಬೇಕು, ನಿನಗೂ ಒಪ್ಪಿಗೆ ಬೇಕು. ಮದುವೆ ಅನ್ನೋದು ಒಂದು ಗಂಡು ಹೆಣ್ಣು ಇಬ್ಬರಿಗೂ ಸಂಬಂಧಪಡ್ತಕ್ಕಂಥ ವಿಚಾರ ತಾಯಿ. ಫಸ್ಟ್ ನೀವಿಬ್ಬರು ಒಬ್ಬರು ನೋಡಿ ಒಬ್ಬರು ಒಪ್ಕೊಳ್ಬೇಕು. ದೇಹ, ಮುಖ ಮತ್ತು ಮನಸ್ಥಿತಿ, ಆತನ ಆಕರ್ಷಣೆ, ಆತನ ವಸ್ತ್ರ, ಅಲಂಕಾರ, ಚಿನ್ನ, ಬೆಳ್ಳಿ ಇದೆಲ್ಲ ತಾಯಿ ಮುಖ್ಯ. ನೀನು ಅವ್ರ ಮುಂದೆ ಕೂತಾಗ ನಿನಗೆ ಇನ್ನೊಂದು ಈ ಮದುವೆ ಅನ್ನತಕ್ಕಂಥದ್ದು ಬ್ರಹ್ಮಲೋಕದಲ್ಲಿ ಆತ ಅವನು ಗಂಟು ಹಾಕಿರ್ತಾನೆ. ಆಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರೇರೇಪಣೆ ಇರುತ್ತೆ. ಓ, ಈತ ಪರವಾಗಿಲ್ಲ, ಈತನ ಜೊತೆ ನಾನು ಕೈ ಜೋಡಿಸಿ ಈತನ ಜೊತೆ ನಾನು ಸಂಸಾರ ನಡೆಸಿದ್ರೆ ನನ್ನ ಜೀವನ ಒಳ್ಳೆ ಬೆಳಕಿನಲ್ಲಿರುತ್ತೆ ಅಂತ ನಿನಗೆ ಗೋಚರಿಸುತ್ತೆ. ಅಂತಹ ಗೋಚರಿಸಿರ್ತಕ್ಕಂಥ ಶಕ್ತಿಗಳಿದ್ರೆ ಖಂಡಿತ ಅದು ಬಿಟ್ಟು ಹೋಗೋ ಸಾಂದ್ರತೆ ಇಲ್ವೇ ಇಲ್ಲ. ಆಯ್ತಾ ತಾಯಿ? ಸಮಸ್ಯೆ ಇದ್ರೆ ಪರಿಹಾರ? ನಿನ್ನ ಸ್ವರತರಂಗದಲ್ಲಂತ ಸಮಸ್ಯೆ ಯಾವುದೂ ಇಲ್ಲ. ಆದರೂ ಇದಕ್ಕೆ ಪರಿಹಾರ ತಿಳಿಸ್ತೀನಿ.
ಸ್ವಲ್ಪ ಸಮಯ ಕಾಯಿ. ವರಲಕ್ಷ್ಮಿ ಅವರೇ ಲೈನ್ ನಲ್ಲಿ ಇದ್ದೀರಾ? ಹಾ ಇದೀವಿ ಮೇಡಮ್. ಹಾ, ಕೇಳಿ ಪರಿಹಾರ ಏನು ಅಂತ ಗುರುಜಿ ಇದ್ದಾರೆ. ಸರಿ ಮೇಡಮ್. ಹಲೋ ಹಲೋ ಗುರುಜಿ. ಹಾ ನೋಡಮ್ಮ, ಈಗ ಅನುಷ್ಠಾನಗಳಿಗೆ ಹಾ ಗುರುಜಿ. ಮದುವೆಗೆ ಸಂಬಂಧಪಟ್ಟ ಏನೇನು ಸ್ವರತರಂಗದಲ್ಲಿ ಈಗ ಪ್ರಸ್ತುತವಾಗಿ ಬಹಳ ಕ್ರಮಬದ್ಧವಾಗಿದೆ. ಹಾ ಇದಕ್ಕೆ ಲಗ್ನಕ್ಕೆ ಸಂಬಂಧಿಸವಾದಂತಹ ಕಾಲ. ಹೌದು ಗುರುಜಿ. ಇದಕ್ಕೆ ಬೇರೆ ನೀನು ಶಾಂತಿ ಹೋಮ ಹವನ ಪೂಜೆ ಯಾವುದು ಬೇಡ. ನೀನು ಮನೆಯಲ್ಲಿ ಪ್ರತಿನಿತ್ಯ ಏನು ಅನುಷ್ಠಾನ ಮಾಡ್ತಾ ಇದೆಯೋ ಅಷ್ಟೇ ಸಾಕು. ಓಕೆ ಗುರುಜಿ. ಬಹುಶಃ ಈ ಜನವರಿ ಅಥವಾ ಫೆಬ್ರವರಿ ಒಳಗೆ ನಿನಗೆ ಎಲ್ಲ ಥರದಲ್ಲೂ ಸಂಪೂರ್ಣವಾಗಿ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಆರೋಗ್ಯದ ಬಗ್ಗೆ ಕೇಳಿದೆ. ಹೌದು ಗುರುಜಿ. 15 ದಿವಸಕ್ಕೆ ಒಂದ್ಸತಿ ಆಗ್ತಕ್ಕಂತಹ ಋತು ಸನ್ನಿವೇಶಗಳು ಸಮಂಜಸವಾದಲ್ಲ, ಅದು ಸಾಕಷ್ಟು ತೊಂದರೆ ಇರುತ್ತೆ. ಇದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನೀನು ಮಾಡಬೇಕಾಗಿರ್ತಕ್ಕಂಥದ್ದು ಕೆಲವು ಇತ್ತೀಚೆಗೆ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೇನೆ. ಅದೇ ತರ ನೀನು ಮಾಡಬೇಕು. ಅಶೋಕ ಮರದ ಚಕ್ಕೆ ಮತ್ತು ಬೇಲದ ಹಣ್ಣದ ಮರದ ಚಕ್ಕೆ. ಗುರುಜಿ ಅಶೋಕ ಮರ ಅಂದ್ರೆ ಯಾರಿಗೂ ತಿಳಿತಾ ಇಲ್ಲ ಗುರುಜಿ, ಎಲ್ಲಾರನು ಕೇಳಿ ನೋಡ್ದೆ. ಅಶೋಕ ಮರ ತಿಳಿದಿಲ್ವಮ್ಮ? ಗೊತ್ತಿಲ್ಲ ಗುರುಜಿ. ಇಂಥ ದಿನಗಳಲ್ಲಿ ಕೇಳಿದ್ರೆ ಅಶ್ವತ್ಥ ವೃಕ್ಷನೇ ಅಶೋಕ ಮರ ಅಂತ ಹೇಳ್ತಾರೆ ಗುರುಜಿ. ಅಯ್ಯೋ, ಹಾಗೆಲ್ಲ ನಾನು ತಪ್ಪು ಕೆಲಸ ಮಾಡ್ಬಿಡಿ ಅಮ್ಮ. ಅಶೋಕ ಮರ ಅಂದ್ರೆ ಮಾವಿನ ಎಲೆ ತರ ಉದ್ದಕ್ಕೂ ಎಲೆ ಇರುತ್ತೆ, ಉದ್ದಕ್ಕೂ ಮರ ಹೋಗುತ್ತೆ, ಸಾಕಷ್ಟು ಉದ್ದ ಬೆಳೆಯುತ್ತೆ. ಈ ರೋಡ್ ಸೈಡ್ ಅಲ್ಲೆಲ್ಲ ಉದ್ದಕ್ಕೂ ಹಾಕಿರ್ತಾರೆ, ಹೌದು ಕಾಂಪೌಂಡ್ಗಳ ಹತ್ರ ಹಾಕಿರ್ತಾರೆ. ಅದನ್ನ ರಸ್ತೆಗಳಲ್ಲೂ ಸಾಕಷ್ಟು ಇರುತ್ತೆ. ನೆಟ್ಟಲ್ಲಿ ಹೋಗಿ ಚೆಕ್ ಮಾಡಿಮ್ಮ, ಅಶೋಕ ಗೊತ್ತಾಗುತ್ತೆ. ಮರ ಅಂತ ನೆಟ್ಟಲ್ಲಿ ಹುಡುಕರು ಸಿಗುತ್ತಮ್ಮ. ಅದಕ್ಕಿನ್ನ ಒಂದು ಕೆಲಸ ಮಾಡೋಣ ಇರ್ತಾಯಿ, ಸದ್ಯದಲ್ಲೇ ನಾನು ತಿಳಿಸ್ಕೊಡ್ತೀನಿ, ನಾನು ಕಾರ್ಯಕ್ರಮದಲ್ಲಿ ತೋರಿಸ್ತೀನಿ. ಆಮೇಲೆ ಔಷಧಿ ತಗೋ. ಆಮೇಲೆ ಹುಚ್ಚುಚ್ಚಾಗಿ ಯಾವುದೋ ಮರಕ್ಕೆ ಕೈ ಹಾಕ್ಬಿಟ್ಟಿಯ. ಹೌದು. ಯಾಕೆಂದ್ರೆ ಔಷಧಿ ವನಸ್ಸಿರಿಗಳನ್ನು ತೆಗೋಬೇಕಾ. ಇದು ಬೇಲದ ಮರದ ಹಣ್ಣು ಗೊತ್ತಮ್ಮ? ದೇವದ ಮರದ ಹಣ್ಣು ಗೊತ್ತು. ಅಲ್ಲಮ್ಮ, ಬೇಲದ ಹಣ್ಣು. ಬೇಲೆ ಬೇಲದ ಮರದ ಹಣ್ಣು ಇರುತ್ತಲ್ಲಮ್ಮ, ಬೇಲದಣ್ಣು. ಬೆಲ್ಲದಣ್ಣು ಅಂತಾರಲ್ಲ, ಬೆಲ್ಲದ ಹಣ್ಣು. ಈ ಬೆಲ್ಲದಣ್ಣು ಅಂದ್ರೆ ಒಂದಿಷ್ಟು ದಪ್ಪ ಗುಂಡಗಿರುತ್ತೆ, ಬಹಳ ಗಟ್ಟಿ ಇರುತ್ತೆ, ಒಳಗಡೆ ಬೀಜಗಳಿರುತ್ತೆ. ಕಪ್ಪಗಿರುತ್ತ ಗುರುಜಿ. ಅಯ್ಯೋ, ನಾನು ಆ ಮಾತೇ ಹೇಳಿಲ್ಲ, ನೀನು ಹೇಳ್ತೀಯಲ್ಲಮ್ಮ. ಒಂದು ಕೆಲಸ ಮಾಡು, ಬೇರೆ ಇದು ಗೊತ್ತಾ ನನಗೆ? ಬಿಲ್ಪತ್ರೆ ಕಾಯಿ ಗೊತ್ತಾ? ಹಾ ಗೊತ್ತು ಗುರುಜಿ. ಬಿಲ್ಪತ್ರೆ ಕಾಯಿ ಹೇಗಿರುತ್ತೋ ಅದು ಹಾಗೆ ಇರುತ್ತೆ, ಆದ್ರೆ ಅದನ್ನ ತಿಂತಾರೆ. ಬೇಲ್ದಣ್ಣು ಅಂತ ಹೇಳ್ತಾರೆ ಅದನ್ನ. ಬೆಲ್ಲದ ಹಣ್ಣು. ಹಾ ಗೊತ್ತು ಗುರುಜಿ. ಏನೋಪ್ಪ, ನನಗೇನೋ ನಿನ್ನ ಮೇಲೆ ನಂಬಿಕೆ ಇಲ್ಲ. ದಯವಿಟ್ಟು ದೊಡ್ಡವ್ರನ್ನ ಕೇಳ್ಬಿಟ್ಟು ತಗೋಮ್ಮ ಯಾವ್ದಕ್ಕೂನು. ಬೆಲ್ಲದ ಹಣ್ಣು ಗೊತ್ತು ಗುರುಜಿ. ಮುಳ್ಳಿರುತ್ತಲ್ಲ ಗುರುಜಿ ಮರದಲ್ಲಿ. ಮರಕ್ಕೆ ಸ್ವಲ್ಪ ಎಲ್ಲೋ ಸಣ್ಣ ಮುಳ್ಳು, ಅಂತ ದೊಡ್ಡ ಮುಳ್ಳೇನಲ್ಲ ಅದು. ಹೌದು. ನಿನ್ನ ಮರನೇ ಬೇಡಮ್ಮ ನಿನಗೆ. ಬೇಲ್ದಣ್ಣು ಗೊತ್ತಾ ನಿನಗೆ? ಬೇಲದ ಹಣ್ಣು ಬೇಲದ ಕಾಯಿ ಅಂತ ಹೇಳ್ತಾರೆ, ಬೇಲ್ದಣ್ಣು ಅಂತಾರೆ. ತಿಳ್ಕೊಂತೀನಿ ಗುರುಜಿ. ತಿಳ್ಕೊತಾಯಿ. ಬೇಲದ ಮರದ ಚಕ್ಕೆ ಮತ್ತೆ ಅಶೋಕ ಮರದ ಚಕ್ಕೆ ಇವೆರಡೂ ನನಗೆ ತೋರಿಸ್ತೀನಿ. ಅಲ್ಲಿವರೆಗೂ ನೀವು ಔಷಧಿ ತಗೋಬೇಡ. ಯಾಕೆಂದ್ರೆ ನೀನೇನೋ ಬೇರೆ ತಗೊಂಡು ಇಲ್ಲದ ಸಮಸ್ಯೆ ತಂದುಕೋಬೇಡ. ಹಾಗೆ ಇವೆರಡೂ ಚಕ್ಕೆನ ಚೆನ್ನಾಗಿ ಕುದಿಸಿ ಒಂಚೂರು ಕೆಂಪು ಕಲ್ ಸಕ್ಕರೆ ಹಾಕಿ ಅದನ್ನ ಒಂದು 15 ದಿವಸ ಬೆಳಿಗ್ಗೆ ಸಾಯಂಕಾಲ ಒಂದು ಸ್ವಲ್ಪ ಕಷಾಯ ತರ ತಗೋ. ಜೊತೆಗೆ ಬಾರ್ಲಿ ಅಕ್ಕಿ ಗೊತ್ತಾ? ಹಾ ಗೊತ್ತು. ಆ ಬಾರ್ಲಿ ಅಕ್ಕಿ ಗಂಜಿನ ಮಾಡಿಕೊಂಡು ವಾರಕ್ಕೊಂದು ದಿವಸ ಬಾರ್ಲಿ ಅಕ್ಕಿ ಗಂಜಿ ತಗೋ, ಸರಿ ಹೋಗುತ್ತೆ. ಧನ್ಯವಾದಗಳು ವರಲಕ್ಷ್ಮಿ ಅವರ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನ ಕೊನೆಯ 3 ರಾಶಿಗಳು ಮಕರ, ಕುಂಭ, ಮೀನಕ್ಕೆ ಏನ್ ತಿಳಿಸ್ತಾ ಇದ್ದೀರಾ? ಖಂಡಿತಮ್ಮ. ಮಕರ, ಕುಂಭ, ಮೀನಕ್ಕೂ ತಿಳಿಸಲೇಬೇಕು. ಮಕರ ಕುಂಭಾಧಿಪತಿ ಶನಿ ಆದ್ರಿಂದ ಇನ್ನೇನು ಸಮೀಪಿಸ್ತಾ ಇದೆ 2ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ಶನಿ ಮಹಾಯಜ್ಞ. ಆ ಯಜ್ಞವೂ ಸಹಿತ ಸಾಕಷ್ಟು ಬರದಿಂದ ಸಾಗ್ತಾ ಇದೆ. ಅದು ಎಲ್ಲಿ, ಅದರ ವ್ಯವಸ್ಥೆಗಳೇನು, ಬರ್ತಕ್ಕಂಥವರು ರಾಜ್ಯದ ಮೂಲ ಮೂಲೆಗಳಿಂದ ನೀವು ಆಗಮಿಸಿದ್ರು ಸಹಿತ ನಿಮಗೆ ಸ್ವಲ್ಪ ಸಹಿತ ಒಂದು ಅವ್ಯವಸ್ಥೆಗಳಾಗದಿರ ಸಮಂಜಸವಾದಂಥ ರೀತಿ ಆಗಲಿಕ್ಕೋಸ್ಕರ ಯಾವ ಸ್ಥಳ ಎಲ್ಲಿರತಕ್ಕಂಥದ್ದು ಇದೆಲ್ಲದರ ಪೂರ್ಣ ಮಾಹಿತಿ ಸಹಿತ ನಾನು ನಿಮಗೆ ಸ್ವಲ್ಪ ಹೊತ್ತಿನಲ್ಲೇ ಕೊಡ್ತೇನೆ. ಗುರುಜಿ, ಕೊನೆಯ 3 ರಾಶಿಗಳು ತಿಳಿಸ್ಬಿಟ್ಟು ನಂತರ ನೀವು ಯಾಗದ ಕುರಿತಾಗಿ ತಿಳಿಸ್ಕೊಡ್ತೀರಾ ಅಲ್ವಾ? ಖಂಡಿತಮ್ಮ. ಇನ್ನ ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಗುರುವಿನ ಅನುಗ್ರಹದಿಂದ ಇವತ್ತಿನ ದಿವಸ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕಾಗಿ ಭಗವಂತನ ಪ್ರಾರ್ಥನೆ ಮಾಡಿ. ಕಾರಣ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡಿದ್ರೆ ಎಂತಹ ಅಸಾಧ್ಯವಾದ್ದು ಸಾಧನೆ ಆಗುತ್ತೆ. ಹಾಗಾಗಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೋಬೇಕಾದ್ರೆ ಮಾರುತಿಯ ಅನುಗ್ರಹ ಬೇಕು. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಓಂ ಜೈ ಶ್ರೀರಾಮ್. ರಾಮಧ್ಯಾನ ಮಾಡ್ತಕ್ಕಂಥದ್ದು, ರಾಮನಾಮವನ್ನು ಪಠನೆ ಮಾಡ್ತಕ್ಕಂಥದ್ದು ಅಥವಾ ಹನುಮನ ಆರಾಧನೆ ಮಾಡ್ತಕ್ಕಂಥದ್ದು ಇದು ಮಕರ ರಾಶಿಯಲ್ಲಿ ಸಾಕಷ್ಟು ವಿಶೇಷತೆ ಇದೆ. ಮಕರ ರಾಶಿಯವರು ರಾಮಧ್ಯಾನ ಮಾಡಿ ಮತ್ತಷ್ಟು ಲಾಭವನ್ನು ಪಡಿತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದು. ಭಗವತಿಯ ಸಂಪೂರ್ಣ ಅನುಗ್ರಹಕ್ಕಾಗಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ದಿನ. ಆದರೆ ರಾಶಿ ಫಲದಲ್ಲಿ ಶನಿಯ ಒಂದು ಪ್ರಾರ್ಥನೆ ಬೇಕಿದೆ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತ ಬೇತೇಂ ಶಯ್ಯೋ ರವಿಶ್ರವಂತನಃ
ಶಂ ಶನೇಶ್ಚರಾಯ ನಮಃ. ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ದೇವಿನ ಆರಾಧನೆ ಮಾಡಿದ್ರೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಆದರೂ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕತ್ತಲ ದಿನಗಳನ್ನು, ಅಸಾಧ್ಯವಾದ್ದನ್ನು ಎಲ್ಲವನ್ನು ಸಹಿತ ಸಾಧನೆ ಮಾಡಿಕೊಂಡು ಕತ್ತಲನ್ನು ಹೊಡೆದೋಡಿಸುವಂಥ ಈ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದಲ್ಲಿ ಈ 3 ದಿವಸಗಳ ಕಾಲ ನಿರಂತರವಾಗಿ ಭಗವಂತನ ಪ್ರಾರ್ಥನೆ ಮಾಡಿ, ಅದರಲ್ಲೂ ಶನೇಶ್ಚರ ಆರಾಧನೆಯಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಅದರಿಂದ ಎಲ್ಲಿ ಶನೇಶ್ಚರನ ಆಲಯಗಳಿರುತ್ತೋ ಅಂತಹ ಕಡೆ ದರ್ಶನ ಕೊಡತಕ್ಕಂಥದ್ದು, ಒಂದಿಷ್ಟು ಎಳ್ಳುಬತ್ತಿ ದೀಪ ಹಚ್ಚುವಂಥದ್ದು, ಇಂತಹದ್ದನ್ನು ಮಾಡೋದ್ರಿಂದ ಮತ್ತಷ್ಟು ಆರೋಗ್ಯಕ್ಕೂ, ಮನಸ್ಥಿತಿಗೂ ಹಾಗೂ ಆರ್ಥಿಕ ಪರಿಸ್ಥಿತಿಗೂ ಲಾಭವನ್ನು ತಂದುಕೊಳ್ತೀರಿ. ಇನ್ನು ರಾಶಿಗಳಲ್ಲಿ ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನೀವು ಯಾವುದೇ ಕೆಲಸ ಕಾರ್ಯ ಮಾಡೋದಕ್ಕೆ ಹೊರಟರು ಸ್ವಲ್ಪ ಅಡ್ಡಿ ಆತಂಕಗಳಿದೆ. ಮನಸ್ಥಿತಿ ಶಾಂತಿ ಇಲ್ಲದಂಥ ರೀತಿಯಲ್ಲಿರುತ್ತೆ. ನೆಮ್ಮದಿ ಕಡಿಮೆ. ಸಣ್ಣ ಪುಟ್ಟ ವಿಚಾರಗಳಿಂದ ಸಾಕಷ್ಟು ಮನಸ್ಸನ್ನು ನೊಂದುಕೊಳ್ತೀರಿ. ಹಾಗೂ ಆರೋಗ್ಯದಲ್ಲೂ ಸಹಿತ ಸಾಕಷ್ಟು ವ್ಯತ್ಯಾಸಗಳಿದೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ, ಯಾವುದೇ ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ. ಜೊತೆಗೆ 1 ಚಿಟಿಗೆಯಷ್ಟು ಅಕ್ಕಿಯನ್ನು ಆಗ್ನೇಯ ಭಾಗದಲ್ಲಿ ನಿಂತು ಚಂದ್ರಗ್ರಹನ ಪ್ರಾರ್ಥನೆ ಮಾಡಿ ದೃಷ್ಟಿ ತೆಗೆದು ಅದನ್ನು ಹಸರಿಗಿಡದ ಮೇಲೆ ಹಾಕಿ. ಆಗ ಮನಸ್ಥಿತಿ ನೆಮ್ಮದಿಯಾಗುತ್ತೆ. ಮನಸ್ಸಲ್ಲಿ ಚಂಚಲತೆ ಇಟ್ಕೊಂಡು ಮನಸ್ಥಿತಿ ಸಮಂಜಸವಾಗಿಲ್ದಿದ್ದಾಗ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ತಂದೊಡ್ಕೊಳ್ಬೇಕಾಗತ್ತೆ. ಆದರೂ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟಾರ್ಥ ಸಿದ್ಧಿಗೋಸ್ಕರ ಚಂದ್ರಗ್ರಹನ ಪ್ರಾರ್ಥನೆ ಮಾಡೋದು. ಚಂದ್ರಗ್ರಹನಾದರೂ ಪ್ರಾರ್ಥನೆ ಮಾಡಿ ಅಥವಾ ಚಂದ್ರಶೇಖರನ ಆರಾಧನೆ ಮಾಡಿ. ಚಂದ್ರಶೇಖರ ಸಾಂಬ ಸದಾಶಿವನ ಶಿವನ ಅನುಗ್ರಹಕ್ಕಾಗಿ ಶಿವಾಲಯಕ್ಕೆ ಹೋಗಿ ಶಿವನ ಅರ್ಚನೆ ಆದಂತಹ ಭಸ್ಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಮತ್ತಷ್ಟು ದಾರಿದೀಪವನ್ನು ಹುಡುಕ್ತೀರಿ, ಸಾಕಷ್ಟು ಅನುಕೂಲತೆಗಳನ್ನು ಪಡಿತೀರಿ. ಒಳ್ಳೆಯದಾಗಲಿ. ಶನೈಶ್ಚರ ಎಲ್ಲರಿಗೂ ಬೇಕಾಗಿರೋನು, ಬುದ್ಧಿಯನ್ನು ಕಲಿಸ್ತಾನೆ, ಒಳ್ಳೇದನ್ನು ಕೂಡ ಮಾಡ್ತಾನೆ, ಬರುವಾಗ ಸ್ವಲ್ಪ ಪಾಠ ಹೇಳ್ಕೊಡ್ತಾನೆ, ಆದರೆ ಹೋಗುವಾಗ ಸಿರಿ ಸಂಪತ್ತನ್ನು ನಮ್ದಾಗಿಸ್ತಾನೆ ಅಂತ ದೊಡ್ಡೋರು ಹೇಳ್ತಾರೆ. ಹಾಗಾಗಿ ಯಾರೆಲ್ಲರೂ ಕಷ್ಟದಿಂದ ನರಳ್ತಾ ಇದ್ದಾರೆ, ಲೋಕ ಕಲ್ಯಾಣಾರ್ಥವಾಗಿ ನವೆಂಬರ್ 2ನೇ ತಾರೀಕು ಶನಿದೇವನ ಹೆಸರಲ್ಲಿ ಬಹಳ ದೊಡ್ಡ ಬೃಹತ್ ಮಟ್ಟದ ಒಂದು ಯಾಗವನ್ನು ಹಮ್ಮಿಕೊಂಡಿದ್ದೀರಾ ಗುರುಜಿ. ಹಾಗಾಗಿ ಇನ್ನಷ್ಟು ಮಾಹಿತಿ ನೀಡ್ತೀನಿ ಅಂತ ಕೂಡ ಹೇಳ್ತಾ ಇದ್ರಿ. ಖಂಡಿತಮ್ಮ. ಈ ಒಂದು ಯಾಗದ ಲಕ್ಷಣಗಳಿದೆಯಲ್ಲ, ಇದು ಬಹಳ ವಿಶೇಷ. ಇದು ಧರ್ಮದ ಸಂಕೇತ. ಸಾಕಷ್ಟು ಜನ ನೊಂದು ಬೆಂದಿರ್ತಕ್ಕಂಥವ್ರಿಗೆ ಒಂದು ದಾರಿದೀಪ. ಆದರೆ ಒಂದು ಹಂತದಲ್ಲಿ ಒಂದು ಶ್ರೀಮಂತಿಗೆ ಇರ್ತಕ್ಕಂಥವ್ರು ಏನಾದರೂ ಯಾಗ ಯಜ್ಞಾದಿಗಳನ್ನು ಮಾಡ್ಕೊಳ್ಬೋದು, ಏನಾದರೂ ಪರಿಹಾರಗಳನ್ನು ಮಾಡ್ಕೋಬೋದು, ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಆ ಕ್ಷೇತ್ರ ದರ್ಶನ ಮಾಡಿ ಅಲ್ಲಿ ಪರಿಹಾರವನ್ನು ಕಂಡುಕೊಳ್ಬೋದು. ಆದರೆ ಕಡುಬಡವರು, ಸಮಸ್ಯೆಗಳಲ್ಲಿರ್ತಕ್ಕಂಥವ್ರು, ರೈತರು ಮತ್ತು ಸಾಕಷ್ಟು ಜನ ನೊಂದು ಬೆಂದಿರ್ತಕ್ಕಂಥವ್ರು, ಎಷ್ಟೋ ಜನಕ್ಕೆ ಬೇಕಾದಷ್ಟು ಶ್ರೀಮಂತಿಗೆ ಇರುತ್ತೆ. ಆದರೆ ಈ ಶ್ರೀಮಂತಿಗೆ ಸಹಿತ ಅದಕ್ಕೂ ಒಂದು ತೆರೆ ಬಿದ್ದುಬಿಟ್ಟಿರುತ್ತೆ. ಶ್ರೀಮಂತಿಗೆ ಇದ್ದರೂ ಆ ಶ್ರೀಮಂತಿಗೆಯನ್ನು ಉಪಯೋಗಿಸ್ಕೊಳ್ಳೋಕ್ಕಾಗ್ದಿರಾ, ಸಾಕಷ್ಟು ಚಿನ್ನ ಬೆಳ್ಳಿ ಒಡವೆ ಆಭರಣಗಳಿದ್ದರೂ ಅದನ್ನು ಧರಿಸ್ಲಿಕ್ಕಾಗ್ದಿರಾ, ಅಥವಾ ಸಾಕಷ್ಟು ಧಾನ್ಯಗಳಿದ್ದರೂ ಸಂತೃಪ್ತಿಯಾಗಿ ಊಟ ಮಾಡ್ಲಿಕ್ಕಾಗ್ದಿರಾ, ಇದೆಲ್ಲಕ್ಕೂ ಕಾರಣ ಭಗವಂತನಾದಂತಹ ಮಹಾಲಕ್ಷ್ಮಿ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಾ, ಜೊತೆಗೆ ಆ ಶನೇಶ್ಚರ ಗ್ರಹದೋಷದಿಂದ ಆಗ್ತಕ್ಕಂಥ ಸಮಸ್ಯೆಗಳನ್ನು ಮುಕ್ತಿಪಡಿಸಬೇಕಾದ್ರೆ ಇಂತಹ ಒಂದು ಮಹಾಯಜ್ಞಗಳಲ್ಲಿ ಪಾಲ್ಗೊಳ್ಬೇಕು. ಕಾರಣ ಈ ಒಂದು ಮಹಾಯಜ್ಞದಲ್ಲಿ ಉಪಯೋಗಿಸ್ತಕ್ಕಂಥ ಅನುಷ್ಠಾನಗಳಿದೆಯಲ್ಲ, ಅದು ಬಹಳ ವಿಶೇಷ. ಜೊತೆಗೆ ನಾನು 3 ದಿವಸ ಮುಂಚಿತವಾಗಲೇ ನೀವೆಲ್ಲರೂ ಅನುಷ್ಠಾನಗಳನ್ನು ಮಾಡಬೇಕು ಅಂತ ಪದೇ ಪದೇ ತಿಳಿಸ್ತಾ ಇದ್ದೇನೆ. ಕಾರಣ ಹೋಮ ಹವನ ಅಂದರೆ ಸುಮ್ಮನೆ ಬೆಳಿಗ್ಗೆ ಎದ್ದು ರೆಡಿಯಾಗಿ ಒಂದು ಒಳ್ಳೆ ವಸ್ತ್ರವನ್ನು ಉಟ್ಕೊಂಡು ಕೈ ಬೀಸಿಕೊಂಡು ಬರ್ತಕ್ಕಂಥದ್ದಲ್ಲ. 3 ದಿವಸಕ್ಕೆ ಮುಂಚಿತವಾಗಲೇ ಬೆಳಗ್ಗೆ ಮತ್ತು ಸಾಯಂಕಾಲ ತಪ್ಪದಿರ ನಾನು ಹೇಳ್ಕೊಡ್ತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನೀವು ಪಠನೆ ಮಾಡಬೇಕು. ಜೊತೆಗೆ 3 ದಿನಗಳ ಅನುಷ್ಠಾನದಲ್ಲಿ ಬಹಳ ಕ್ರಮಬದ್ಧವಾಗಿ ಭಯಭಕ್ತಿಯಿಂದ ಭಗವಂತನ ಧ್ಯಾನ ಮಾಡಬೇಕು. ಇನ್ನಷ್ಟು ಮಾಹಿತಿ ಇದೆ, ಸ್ವಲ್ಪ ಸಮಯ ಕಾಯಿರಿ, ಮತ್ತೆ ತಿಳಿಸ್ಕೊಡ್ತೇನೆ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಾವಿಲ್ಲಿ ಹೋಗ್ಲಿಪುರಮಿಂದ ಅಮುದವಳ್ಳಿ ಅಂತ ಮೇಡಮ್. ಅಮುದವಳ್ಳಿ, ಓಕೆ. ಹೇಳಿ ಮೇಡಮ್, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಅವರಿಂದ ಮಾತಾಡಕ್ ಆಗಲ್ಲ, ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಹೌದಾ? ಸರಿಮಾ, ನೀವೇ ಮಾತಾಡಿ. ಹಲೋ. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ. ನಿಮ್ದು ಪ್ರೋಗ್ರಾಮ್ ನೋಡಿನೇ ನಮ್ಗೆ ಮಂದಿ ತುಂಬಾ ಆರೋಗ್ಯ ಆಗಿದೆ. ದಿವಸ ಅದು ಕೇಳಿಲ್ಲಂದ್ರೆ ನಂಗೆ ಒಂದ್ ಇದೇ ಇರಲ್ಲ. ಕೇಳ್ಕೊಂಡಿದೀವಿ. ನಮ್ಮ ಯಜಮಾನ್ರಿಗೆ ಕೇಳ್ಬೇಕಾಗಿತ್ತು. ಹೇಳಮ್ಮ. ಅವ್ರಿಗೆ ಇವಾಗ ಸ್ಟ್ರೋಕ್ ಆಗಿ 6 ತಿಂಗಳಾಯ್ತು ಗುರುಜಿ. ಓಹೋ, ಎಷ್ಟು ವಯಸ್ಸಮ್ಮ ಅವ್ರಿಗೆ? ಅವ್ರಿಗೆ 64 ಆಯ್ತು. 64. ಸ್ಟ್ರೋಕ್ ಅಂದ್ರೆ ಈಗ ಮಾತು ನಿಂತಿದೆಯಮ್ಮ? ಮಾತು ನಿಂತೋಗಿದೆ, ಕೈ ಕಾಲು ಬರ್ತಾ ಇಲ್ಲ ಗುರುಜಿ. ಬಲಗಡೆನಾ ಎಡಗಡೆನಾ? ಬಲಗಡೆ.
ರೈಟ್ ಸೈಡ್ ಸ್ಟ್ರೋಕ್ ಆಗಿರೋದು. ಔಷಧಿ ಏನ್ ಕೊಡ್ತಾ ಇದ್ದೀರಾ ತಾಯಿ? ಔಷಧಿ ಏನು ಬರೀ ಫಿಸಿಯೋಥೆರಪಿನೇ ಕೊಟ್ರೆ ಸಾಕು ಅಂತ ಇದ್ದಾರೆ. ಇವಾಗ ಸದ್ಯದಲ್ಲಿ ಆಯುರ್ವೇದಿಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ಅದು ಕೊಡ್ಸಲ್ವಾ ಬೇಡವಾ ಅಂತ ನಿಮ್ಮ ಕೇಳೋಣ ಅಂತ. ಇಲ್ಲ ತಾಯಿ, ಫಸ್ಟ್ ಕೊಡಿಸ್ಬೇಕು. ಈಗಾಗಲೇ ತುಂಬಾ ಲೇಟ್ ಮಾಡ್ಬಿಟ್ರಿ ನೀವು. ಪ್ರಾರಂಭದಲ್ಲೇನೆ ಇದು ಆದ ಪ್ರಾರಂಭದಲ್ಲೇ ಸರಿಪಡಿಸ್ಕೋಬೇಕು. ಅದು ಗೊತ್ತಿರ್ಲಿಲ್ಲ ಗುರುಜಿ ನಮಗೆ. ಯಾಕೆಂದ್ರೆ ಇದು ಸ್ಟ್ರೋಕ್ ಇನ್ನೊಂದಮ್ಮ. ಈಗ ಬೇರೆ ತಂಪಿದೆ, ಬಹಳಷ್ಟು ಕೋಲ್ಡ್ ಇದೆ. ಈಗ ಸಾಧ್ಯವಾದಷ್ಟು ಅವ್ರನ್ನ ಹೀಟಲ್ಲಿ ಇಡಬೇಕು, ಬಿಸಿ ಇಡಬೇಕು. ಸರಿ ಗುರುಜಿ. ಅವ್ರು ಇರ್ತಕ್ಕಂಥ ರೂಮ್ ಅಲ್ಲಿ ಸ್ವಲ್ಪ ಹೀಟರ್ ಹಾಕಿ, ಕಾಲಿಗೆ ಸಾಕ್ಸ್ ಹಾಕಿ, ಅಂಗೈ ಅಂಗಾಲಿಗೆ ಅವಾಗ ವಿಕ್ಸು ಅಮೃತಾಂಜನ ಉಚ್ತಾ ಇರಿ. ಮತ್ತೆ ಅವರಿಗೆ ಕೊಡಬೇಕಾದಂತಹ ಪದಾರ್ಥಗಳು ಎಲ್ಲವೂ ಉಷ್ಣ ಪದಾರ್ಥಗಳನ್ನೇ ಕೊಡಿ, ಏನು ಶೀತ ಪದಾರ್ಥ ಕೊಡಬೇಡಿ. ಆಮೇಲೆ ಸಾಧ್ಯವಾಗಿ ನಿಮಗೆ ಹತ್ತಿರದಲ್ಲಿ ಎಲ್ಲಾದ್ರೂ ಮೇಕೆ ಹಾಲು ಸಿಕ್ಕಿದ್ರೆ ಮೇಕೆ ಹಾಲು ಬೆಳ್ಳುಳ್ಳಿ ರಸ ಕಂಪಲ್ಸರಿ ಬೆಳಗ್ಗೆ ಸಾಯಂಕಾಲ ಕೊಡ್ತಾ ಬನ್ನಿ. ಈಗ ದಿನಕ್ಕೆ 3 ಸತಿ ಕೊಟ್ಟರು ನಡೆಯುತ್ತೆ. ಯಾಕೆಂದ್ರೆ ಈಗ ಇರ್ತಕ್ಕಂಥ ಪರಿಸ್ಥಿತಿ ಕೋಲ್ಡ್ ಇದೆಯಲ್ಲ, ಅದಕ್ಕೋಸ್ಕರ ಇದನ್ನ ಮಾಡಿಮ್ಮ. ಹೌದು ಸರ್. ಅವ್ರ ಅದೇನೋ ಅವ್ರ ಹಣೆ ಬಾರ 6 ಸ್ಟಾರ್ಟಿಂಗ್ ಕಷ್ಟ ಇನ್ನ ಅವ್ರು ಬಿಡ್ದಲೇ ಆಗ್ತಾ ಇಲ್ಲ. ಅವ್ರಿಗೆ ಯಾವಾಗ ತಾನೇ ಒಳ್ಳೆ ಟೈಮ್ ಬರುತ್ತೆ ಗುರುಜಿ? ಅಮ್ಮ, ಮನುಷ್ಯನ ಪ್ರಾರಬ್ಧ ಕರ್ಮ ತಾಯಿ. ಅದನ್ನ ಒಳ್ಳೇದು ಆಗಿರುತ್ತೆ, ಆದ್ರೆ ಒಳ್ಳೇದನ್ನ ಕಣ್ಣಿಗೆ ಕಾಣೋದಿಲ್ಲಮ್ಮ. ಒಳ್ಳೇದಂತಕ್ಕಂಥದ್ದು 20 ಪೈಸಾ, ಕಷ್ಟ ಅನ್ನೋದು 80 ಪೈಸಾ ಆಗ್ಬಿಟ್ಟಾಗ 20 ಪೈಸಾ ಮುಚ್ಚೋಗ್ಬಿಡತ್ತೆ. 6 ಕಷ್ಟದಿಂದ ನಮ್ ಕಷ್ಟದಿಂದ ಬಿಡುವೇ ಆಗ್ಲಿಲ್ಲ. ಏನಾದ್ರು ಒಂದು ತಪ್ಪಿದ್ರೆ ಬರ್ತಾನೆ ಇದೆ. ನಮ್ಮ ಮಗನಿಗೆ ಕಾಲೇಟು, ಇವ್ರಿಂಗೆ ನಾನು ಒಬ್ಳೆ ಒದ್ದಾಡ್ತಾ ಇದೀನಿ ಗುರುಜಿ. ಇಲ್ಲಮ್ಮ, ಚಿಂತೆ ಮಾಡ್ಬೇಡಿ ತಾಯಿ. ಆದಷ್ಟು ಬೇಗ ನಿಮ್ಮ ಸ್ವರತರಂಗದಲ್ಲಿ ಇಡೀ ಮನೆಗೆ ಆಧಾರ ಶಕ್ತಿನೇ ನೀವು. ಈಗ ನೀವೇ ಸಮಂಜಸವಾಗಿ ನೋಡ್ಕೋಬೇಕಾಗಿದೆ ನಿಮ್ಮ ಮನೆ ಪರಿಸ್ಥಿತಿನ. ಹೌದು ಗುರುಜಿ, ಹಂಗೆ ಆಗ್ಬಿಟ್ಟಿದೆ ಗುರುಜಿ. ಅಮ್ಮ, ಧೈರ್ಯವಾಗಿರಿ, ಧೈರ್ಯ ಕಳ್ಕೋಬೇಡಿ. ನೀವು ಆಯುರ್ವೇದಿಕ್ ಔಷಧಿ ಕೊಡಿಸಿ, ಜೊತೆಗೆ ಸಾಧ್ಯವಾದರೆ ದುರ್ಗಾ ಪ್ರಾರ್ಥನೆ ಮಾಡಿಮ್ಮ. ದುರ್ಗಾದೇವಿನ ಆರಾಧನೆ ಮಾಡೋದ್ರಿಂದ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಕಷ್ಟಗಳು ದೂರ ಆಗುತ್ತಮ್ಮ. ನೆಮ್ಮದಿಯಾಗಿರಮ್ಮ. ಒಳ್ಳೇದಾಗ್ಲಿ ತಾಯಿ. ಅಮೃತವಲ್ಲಿಯವರ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಒಳ್ಳೇದಾಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ ಅಮ್ಮ. ಗುರುಜಿ, ನೀವು ಹೇಳ್ತಾ ಇದ್ರಿ ಇವತ್ತು ಯಾಗದ ಕುರಿತಾಗಿ ತಿಳಿಸ್ಕೊಡ್ತೇನೆ ಅಂತ. ಜೊತೆಗೆ ಇವತ್ತು ನೀರು ತುಂಬೋ ಹಬ್ಬ ಬೇರೆ, ಹಾಗಾಗಿ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ಬಿಟ್ಟಿದ್ದೀರಾ ಯಾವೆಲ್ಲ ಒಂದು ಹಂಡೆ ಇರ್ಬೋದು. ಇವಾಗೆಲ್ಲ ಹಂಡೆ ಎಲ್ಲಿ ಗುರುಜಿ, ಹಂಡೆ ಮಾಯವಾಗ್ಬಿಟ್ಟಿದೆ ಅಂತ ಹೇಳ್ಬೋದು. 24 hours ನೀರು ಬರತ್ತೆ ಅಂತ ಯಾರು ಕೂಡ ಅಂಥದ್ದೆಲ್ಲ ಇಟ್ಕೊಂಡಿರಲ್ಲ. ಆದ್ರೂ ಕುಡಿಯೋ ನೀರನ್ನು ತುಂಬಿಸಿಟ್ಕೊಳ್ಳೋದಕ್ಕಂತಾದ್ರೂ ಇರತ್ತಲ್ವಾ, ಅಂತದನ್ನೆಲ್ಲ ಶುಚಿಗೊಳಿಸಿ ಇವತ್ತು. ಆದರೆ ರಂಗೋಲೆ ಕೂಡ ಬಿಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿದೆ. ತಾಮ್ರದ ಹಂಡೆಗಳಿತ್ತು, ತಾಮ್ರದ ಕೊಳಗಗಳಿತ್ತು, ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟು ಅದನ್ನ ನೀರು ಕಾಯಿಸಿ ಅದರಲ್ಲಿ ಸ್ನಾನ ಮಾಡೋರು. ಆರೋಗ್ಯ ವೃದ್ಧಿ ಇತ್ತು, ಚರ್ಮ ಬಾಧೆ ಇರಲಿಲ್ಲ, ರೋಗ ರುಜಿನ ಬರ್ತಿರ್ಲಿಲ್ಲ, ಒಳ್ಳೆ ಒಂಥರ ದಷ್ಟಕಾಯವಾಗಿರ್ತಿದ್ರು, ಆರೋಗ್ಯ ಚೆನ್ನಾಗಿತ್ತು. ಈಗ ನಾವೆಲ್ಲವನ್ನೂ ಸಹಿತ ಬದಲಾಯಿಸ್ಕೊಂಡ್ಬಿಟ್ಟಿದ್ದೀವಿ. ಈಗ ಸಿಲ್ವರು ಇಲ್ಲ, ಪ್ಲಾಸ್ಟಿಕ್ ಬಂದ್ಬಿಟ್ಟಿದ್ದೀವಿ. ಅದನ್ನ ನೀರು ಕಾಸೋದಕ್ಕೂ ಸಹಿತ ಬಾಯ್ಲರ್ಗೆ ಹೊರಟೋಗಿದ್ದೀವಿ. ಯಾರೂ ಸೌದೆ ಒಲೆ ಇಲ್ಲ. ಏನೋ ಒಂದು ಮಾಡಕ್ಕೆ ಹೋಗಿ 16 ಥರ ಸಮಸ್ಯೆಗಳನ್ನು ನಾವೇ ತಂದು ಇಟ್ಕೊಳ್ತಾ ಇದ್ದೀವಿ. ಆದರೆ ಸಂಪ್ರದಾಯ ಪದ್ಧತಿ ಹಿಂದೆ ಇವನ್ನೆಲ್ಲವನ್ನು ಸಹಿತ ಅನುಕರಿಸಿ ಮಾಡಿರ್ತಕ್ಕಂಥದ್ದಿದೆ. ಅದಕ್ಕಾಗಿ ಪದ್ಧತಿಗಳನ್ನು ಬದಲಾಯಿಸೋದು ಬೇಡ. ಇರ್ತಕ್ಕಂಥ ಪದ್ಧತಿಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಅದನ್ನು ಅನುಕರಿಸ್ಕೊಂಡು ಮಾಡೋಣ. ಒಳ್ಳೆಯದಾಗಲಿ. ಇನ್ನು ಈ ಒಂದು ಮಹಾಯಜ್ಞಕ್ಕೆ ಸಂಬಂಧಪಟ್ಟಂಗೆ ಶಾಸ್ತ್ರಬದ್ಧವಾಗಿ ಅನುಷ್ಠಾನವನ್ನು ಮಾಡತಕ್ಕಂತಹ ಈ ಒಂದು ಮಹಾಯಜ್ಞ ಇದು ನಡೀತಕ್ಕಂತಹದ್ದು ಸಹಿತ ಬೆಂಗಳೂರಿನ ನೈಸ್ ರೋಡ್ ಸಮೀಪ ಇರತಕ್ಕಂಥ, ಅಂದರೆ ನಾಯಂಡಹಳ್ಳಿ ಜಂಕ್ಷನ್ನಲ್ಲಿ ನೈಸ್ ರೋಡ್ ಸಮೀಪ, ನೈಸ್ ರೋಡ್ ತಿರುಗಿದ್ರೆ ಅಲ್ಲಿ ನೈಸ್ ರೋಡ್ ಬಲಭಾಗದಲ್ಲೇ ಇದೆ. ಅಲ್ಲಿ ಪಂತರಪಾಳ್ಯ ಆ ಒಂದು ಕಾರ್ನರ್ ಅಲ್ಲಿ ಇರ್ತಕ್ಕಂಥದ್ದು. ಬಹುಶಃ ಆ ಲಾರಿ ಮರಳಿಲ್ಲ ಲಾರಿಗಳು ನಿಂತಿರುತ್ತಲ್ಲ ಅದ್ರ ಎದುರುಗಡೆ ಅನ್ಸತ್ತಲ್ವಾ ಗುರುಜಿ? ಹೌದಮ್ಮ. ಅಲ್ಲಿ ಒಟ್ಟು ನಾಯಂಡಹಳ್ಳಿ ಜಂಕ್ಷನ್ ಅಲ್ಲೇ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ತುಂಬಾ ದೊಡ್ಡದಾದಂತಹ ಒಂದು ವೇದಿಕೆ ಇದೆ. ಅಲ್ಲಿ ಒಬ್ಬರಿಬ್ಬರಿಗಾಗಿ ಮಾಡ್ತಾ ಇಲ್ಲ, ಲಕ್ಷಗಳ ಗಟ್ಟಲೆ ಜನ ಬಂದ್ರು ಎಲ್ಲರೂ ಸೇರಿ ಅಲ್ಲಿ ಒಂದು ಪೂಜೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಮಹತ್ತರವಾಗಿರ್ತಕ್ಕಂಥ 12 ರಾಶಿಗೂ ಸಂಬಂಧಪಟ್ಟಾಗೆ 12 ಕುಂಡಗಳನ್ನು ಹಾಕಿಸಿ ಅದರಲ್ಲಿ ಪ್ರಧಾನವಾಗಿ ಶನೇಶ್ವರನಿಗೆ ಒಂದು ಶನಿ ಮಹಾಯಜ್ಞ ಆದ್ರಿಂದ ಶನೇಶ್ವರನಿಗೆ ಪ್ರಥಮವಾದ ಆದ್ಯತೆ, ಸಾಕಷ್ಟು ವಿಶೇಷವಾದಂತಹ ಅನುಷ್ಠಾನ. ಆದರೆ ನೀವು ಮನೆಯಿಂದ ಬರಬೇಕಾದ್ರೆ ಹೇಗೆ ಬರಬೇಕು, ನೀವು ಮನೆಯಿಂದ ಏನು ತರಬೇಕು, ಆ ಹೋಮಕ್ಕೆ ಹಾಕೋದಕ್ಕೆ ನಿಮ್ಮ ಕೈಯಿಂದ ಆ 3 ದಿನಗಳ ಅನುಷ್ಠಾನ ಮಾಡಬೇಕಾದ್ರೆ ಏನನ್ನ ಕೈಲಿಟ್ಕೊಂಡು ನೀವು ಅನುಷ್ಠಾನ ಮಾಡಬೇಕು, ಇದರ ರಹಸ್ಯ ಸಹಿತ ನಾನು ತಿಳಿಸ್ಕೊಡ್ತೇನೆ. ಈ ಒಂದು ಯಜ್ಞದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ಸಾಕಷ್ಟು ಕೆಲಸಗಳು ಬಹಳ ಬರದಿಂದ ಸಾಗ್ತಾ ಇದೆ. ನಾಳಿನ ಸಂಚಿಕೆಯಲ್ಲಿ ನಿಮಗೆ ಆ ಸ್ಥಳವನ್ನು ಸಹಿತ ನಾನು ತೋರಿಸ್ತೇನೆ. ಯಾಕೆಂದರೆ ಅಲ್ಲಿ ಏನು ಸಿದ್ಧತೆ ಆಗ್ತಾ ಇದೆ, ಎಷ್ಟು ಜನ ನೀವು ಬಂದರೆ ಹೇಗಿರುತ್ತೆ, ನೀವು ಬಂದಾಗ ಅನ್ನಪ್ರಸಾದದ ವಿಶೇಷ ಏನು, ಯಾಕೆಂದರೆ ಯಾಗಕ್ಕೆ ಬಂದಾಗ ಆ ಮಹಾಯಜ್ಞಕ್ಕೆ ನೀವು ಪಾಲ್ಗೊಂಡಾಗ ಅಲ್ಲಿ ನಿಮಗೆ ಯಾವ ರೀತಿ ಒಂದು ಸುಭದ್ರತೆ ಇರುತ್ತೆ, ಹೇಗೆ ಅನುಕೂಲ ಆಗುತ್ತೆ. ಆದರೆ ಒಂದು ಕಿವಿ ಮಾತು, ಸತ್ಯದ ಮಾತು, ಯಾರೊಬ್ಬರು ಸಹಿತ ಇದು ಹಣಕ್ಕಾಗಿ ಮಾಡುವಂಥದ್ದಲ್ಲ, ಅಥವಾ ನೀವು ಹಣ ಕೊಟ್ಟು ನೀವು ಒಳಗೆ ಬರಬೇಕಾದ್ದಿಲ್ಲ. ಎಲ್ಲರಿಗೂ ಉಚಿತ,
ಸಾಮೂಹಿಕವಾಗಿ ಎಲ್ಲರೂ ಕೈ ಜೋಡಿಸಿ ಮಾಡ್ತಕ್ಕಂಥದ್ದು. ಯಾಕೆಂದರೆ ಸಮಸ್ಯೆ ನನ್ನೊಬ್ಬಂದಲ್ಲ, ನಿಮ್ಮೊಬ್ಬರದಲ್ಲ, ಇಡೀ ರಾಜ್ಯ ದೇಶಕ್ಕೆ ಸಂಬಂಧಪಟ್ಟದ್ದು. ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರತಕ್ಕಂಥ ಈ ಒಂದು ಮಹಾಯಜ್ಞಕ್ಕೆ ಎಲ್ಲರೂ ಕೈ ಜೋಡಿಸೋಣ, ಎಲ್ಲರೂ ಸೇರಿ ಮಾಡೋಣ, ಶನಿ ಭಗವಾನ್ನ ಸಂಪೂರ್ಣ ಅನುಗ್ರಹ ಪಡೆಯೋಣ. ಹಾಗಾಗಿ ನನ್ನ ಆತ್ಮೀಯರಾದಂಥ ಮುನಿಯಪ್ಪ ಮತ್ತು ಕಿರಣ್ ಅವರು ಸಹಿತ ಸಾಕಷ್ಟು ಈ ಒಂದು ಕಾರ್ಯಕ್ರಮ ನಡೆಸ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕಂಡು ಕಾಣದಂತಹ ಕೈಗಳು ಸಾಕಷ್ಟಿದೆ. ಹಾಗೆ ನಿಮಗೆ ಮನಸ್ಸಂತೋಷವಾಗಿ ನೀವು ತೃಪ್ತಿ ಕೊಟ್ಟು 10 ಜನಕ್ಕೆ ನೀರಿನ ವ್ಯವಸ್ಥೆ ಅಥವಾ ನಿಮಗೆ ಸಂಬಂಧಪಟ್ಟ ಒಂದು 10 ಜನಕ್ಕೆ ಊಟದ ವ್ಯವಸ್ಥೆ, ಅದು ನಿಮಗೆ ಸಂಬಂಧಪಟ್ಟ ವಿಚಾರ. ಅಥವಾ ಸ್ವಾಮಿ ಅಲಂಕಾರಕ್ಕೋ, ಸ್ವಾಮಿಗೊಂದಿಷ್ಟು ಹೂ ಪ್ರಸಾದಕ್ಕೋ ಹೂ ಕೊಡೋದು, ಅದು ನಿಮಗೆ ಸಂಬಂಧಪಟ್ಟ ವಿಚಾರ. ಯಾರಿಗೂ ಬಲವಂತ ಇಲ್ಲ, ಯಾರೂ ನೀವು ಹಣ ಕೊಡಬೇಕಾದ್ದಿಲ್ಲ. ನಿಮ್ಮ ಸೇವೆ ನೀವು ಮಾಡಿದ್ರೆ ಸಂತೋಷ. ಆದರೆ ಹೋಮಕ್ಕೆ ಪಾಲ್ಗೊಳ್ತಕ್ಕಂಥದ್ದು ಪ್ರತಿಯೊಬ್ಬರು ಬನ್ನಿ, ಪಾಲ್ಗೊಳ್ಳಿ, ಈ ಮಂತ್ರವನ್ನು ಉಪದೇಶ ತೆಗೆದುಕೊಳ್ಳಿ, ಮಂತ್ರಾನುಷ್ಠಾನದಿಂದ ನಿಮ್ಮ ಜೀವನದ ಒಂದು ಬೆಳಕನ್ನು ನೋಡಿ. ಒಳ್ಳೆಯದಾಗಲಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಾಯಿಂಡಳ್ಳಿ ಸಿಗ್ನಲ್ಲು, ನಾಯಿಂಡಳ್ಳಿ ಜಂಕ್ಷನ್ ನಮ್ಮದು. ಹಾ ಗುರುಜಿ, ಜಂಕ್ಷನ್ ಇಂದ ನೈಸ್ ರೋಡ್ ಕಡೆಗೆ ಅಂದ್ರೆ ಬನಶಂಕರಿ ಕಡೆಗೆ ಹೋಗುವಂತಹ ದಾರಿಯಲ್ಲಿ ಸಿಗುವಂತಹ ಪಂತರಪಾಳ್ಯ. ಹೌದಮ್ಮ, ಅದು ಬಹಳ ವಿಶೇಷವಾಗಿದೆ, ತುಂಬಾ ದೊಡ್ಡದಾದಂತಹ ಸ್ಥಳವನ್ನು ಸಹಿತ ನಾಳೆ ನಿಮಗೆ ನೋಡಿಸೋದ್ರಿಂದ ಪಕ್ಕ ನಿಮಗೆ ರೋಡು ಗೊತ್ತಾಗುತ್ತೆ, ಯಾವ ಮಾರ್ಗದಲ್ಲಿ ಬರಬೇಕು, ಬೆಂಗಳೂರಿಗೆ ಬಂದು ಹೆಂಗೆ ಇಳಿಬೇಕು, ಇಳಿದು ಬೆಂಗಳೂರಿಗೆ ಬಂದಾದ ನಂತರ ಈ ಪ್ರಾಂತ್ಯಕ್ಕೆ ಹೇಗೆ ಬರಬೇಕು, ಇಲ್ಲಿನ ವ್ಯವಸ್ಥೆಗಳೇನು, ಬಸ್ಸಿನ ಮಾರ್ಗವೇನು, ಎಲ್ಲವನ್ನೂ ತಿಳಿಸ್ತೀವಿ. ಆದರೆ ಒಂದು ಈ ಯಾಗದಲ್ಲಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಮಂತ್ರಾನುಷ್ಠಾನ 3 ದಿನಗಳ ಮುಂಚಿತವಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ 27 ನಕ್ಷತ್ರ 12 ರಾಶಿಯವರು ಸಹಿತ ನಿರಂತರವಾಗಿ ಮಾಡ್ಕೋಬೇಕು. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ವಯಸ್ಸಾದಂಥವ್ರಿಗಾಗಲಿ ಯಾರೊಬ್ಬರಿಗೂ ತೊಂದರೆ ಆಗಬಾರ್ದು ಅಂತ ತುಂಬ ದೊಡ್ಡದಾದಂತಹ ಗ್ರೌಂಡಲ್ಲಿ ನಡೀತಾ ಇರ್ತಕ್ಕಂಥ ಈ ಅನುಷ್ಠಾನ ಎಲ್ಲರಿಗೂ ಆದರದ ಸ್ವಾಗತ. ಬನ್ನಿ, ನಿಮ್ಮ ಹಣೆಬಾರ, ನಿಮ್ಮ ಗ್ರಹಗತಿಗಳು, ನಿಮ್ಮಲ್ಲಿರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡಿಕೊಂಡು ಈ ಒಂದು ಯಾಗಕ್ಕೆ ಪಾಲ್ಗೊಳ್ಳೋಣ. ಎಲ್ಲರೂ ಸೇರಿ, ಎಲ್ಲರೂ ಒಂದು ಏಕಾಗ್ರತಾ ಚಿತ್ತದಿಂದ ಅಲ್ಲೇ ಬೀಜಾಕ್ಷರಿ ಮಂತ್ರವನ್ನು ಅಲ್ಲೂ ಸಹಿತ 108 ಬಾರಿ ಈ ಮಂತ್ರವನ್ನು ಹೇಳ್ಕೋಬೇಕು. ನಾವು ಹೋಮಕ್ಕೆ ಸುಮ್ಮನೆ ಬಂದ್ವಿ, ಕೂತ್ಕೊಂಡ್ವಿ, ಪ್ರಸಾದ ಕೊಟ್ಟರು, ತಿಂದ್ವಿ, ಅದಲ್ಲ. ಹೋಮಕ್ಕೆ ಬಂದಾಗ ನಿಮ್ಮ ಆಸ್ಥಾನದಲ್ಲಿ ಕೂತ್ಕೋಬೇಕು, ನಿಮ್ಮ ಆಸ್ಥಾನದಲ್ಲಿ ಕೂತು ಅಲ್ಲೂ ಸಹಿತ ಜಪಾನುಷ್ಠಾನ ಆಗಬೇಕು. ದೇಹನ ದಂಡಿಸಬೇಕು. ದೇಹನ ದಂಡಿಸಿ ಇದು ನಿಮ್ಮ ಸ್ವಂತ ಪ್ರಯತ್ನದಿಂದ ನೀವು ಪರಿಹರಿಸ್ಕೊಳ್ತಕ್ಕಂಥದ್ದು. ಅದಕ್ಕೋಸ್ಕರ ಇಲ್ಲಿ ಶ್ರದ್ಧೆ ಬಹಳ ಮುಖ್ಯ. ಜೊತೆಗೆ ನಮ್ಮ ಒಂದು ಅನುಷ್ಠಾನವನ್ನು ನಾವು ಕ್ರಮಬದ್ಧವಾಗಿ ಮಾಡಿಕೊಂಡ್ರೆ ಅದರ ಫಲಗಳಷ್ಟು ಸಿಗುತ್ತೆ. ಅಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಇಂತಹದ್ದೊಂದು ಮಹತ್ತರವಾಗಿರ್ತಕ್ಕಂಥ ಯಾಗ ಬೆಂಗಳೂರಿನ ಮಧ್ಯಭಾಗದಲ್ಲಿ ಅಂದರೆ ನಾಯಿಂಡಳ್ಳಿ ಸಿಗ್ನಲಲ್ಲಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಖಂಡಿತ ಗುರುಜಿ, ಒಳ್ಳೆದಾಗಿ ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಪಾಲ್ಗೊಳ್ಳಿ ಅಂತ ಹೇಳಿದ್ದೀರಾ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಆಹಾ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನಾನು ನನ್ನ ಮಗನೇ ಕೇಳಬೇಕಿತ್ತು ಮೇಡಮ್. ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಗುರುಜಿ. ಹಬ್ಬದ ವಿಶೇಷ ನಡೀತಾ ಇದೆಯಾ? ಹಬ್ಬ ಜೋರು ಮಾಡ್ತಾ ಇದ್ದೀರಾ? ಗುರುಜಿ. ಹೇಳುಮ್ಮ. ಗುರುಜಿ, ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ ಗುರುಜಿ. ಏನ್ ಸಮಸ್ಯೆ ಇದೆಮ್ಮ? ಈಗ ತುಂಬಾ ಕೋಲ್ಡ್ ಎಫೆಕ್ಟ್ ಆಗುತ್ತೆ ಗುರುಜಿ. ಆಮೇಲೆ ಕೈ ಇದು ಸೊಂಟ ನೋವು ಜಾಸ್ತಿ ಬರುತ್ತೆ. ಆಮೇಲೆ ನಮ್ಮ ಮನೆಯಲ್ಲೂ ಸಮಸ್ಯೆ ಗುರುಜಿ ತುಂಬಾ. ಚಿಂತೆ ಮಾಡಬೇಡಮ್ಮ. ಮನೆ ಸಮಸ್ಯೆ ಆಗಲಿ, ಆರೋಗ್ಯನ ಸರಿಪಡಿಸ್ಕೋ. ಮನೆ ಸಮಸ್ಯೆ ಪರವಾಗಿಲ್ಲ, ನಂತರ ನೋಡ್ಕೋಬಹುದು. ನೀನು ಆರೋಗ್ಯವಂತಳಾಗಿದ್ದರೆ, ನೀನು ನೆಮ್ಮದಿಯಾಗಿದ್ದರೆ ಎಲ್ಲ ಕೆಲಸಗಳನ್ನು ಸಿದ್ಧಿಪಡಿಸ್ಕೋಬಹುದು. ನಿನ್ನ ಆರೋಗ್ಯ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀ ಅತಿಯಾದಂಥ ಕೋಲ್ಡ್ ಅಂತ ಹೇಳ್ತಿದ್ಯಾ. ಮೊದಲೇ ಹೇಳಿದೆ, ಈಗ ಇರತಕ್ಕಂಥದ್ದೇ ಕೋಲ್ಡ್ ಸೀಸನ್. ಈ ಸೀಸನ್ನಲ್ಲಿ ಇನ್ನಷ್ಟು ಸುಸ್ತಾಗ್ಬಿಡೋದು ಬೇಡ. ಅದಕ್ಕಾಗಿ ದೇಹ ಸಾಧ್ಯವಾದಷ್ಟು ಉಷ್ಣಾಂಶದಲ್ಲಿರಬೇಕು. ಅಂದರೆ ನೀನು ತಗೊಳ್ತಕ್ಕಂಥ ಪದಾರ್ಥಗಳು, ಊಟ ಮಾಡ್ತಕ್ಕಂಥ ರೀತಿ ಎಲ್ಲವೂ ಸಹಿತ ಉಷ್ಣಕ್ಕೆ ಸಂಬಂಧಪಟ್ಟಂಥದ್ದಿರಬೇಕು. ಉಪಯೋಗಿಸ್ತಕ್ಕಂಥ ಪದಾರ್ಥಗಳು ತರಕಾರಿ ಆಗಲಿ ಅಥವಾ ಕಾಯಿಪಲ್ಯಗಳಾಗಲಿ ಅಥವಾ ಧಾನ್ಯಗಳಾಗಲಿ ಎಲ್ಲವೂ ಸಹಿತ ಉಷ್ಣಕ್ಕೆ ಸಂಬಂಧಪಟ್ಟದ್ದಿರಲಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಇಷ್ಟು ಹೊತ್ತು ಸಾಕಷ್ಟು ವಿಚಾರಗಳ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಾ. ಯಾಗಕ್ಕೆ ಬನ್ನಿ ಅಂತ ಎಲ್ಲರನ್ನ ಆಹ್ವಾನಿಸಿದ್ದೀರಾ ಕೂಡ. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಒಳ್ಳೆಯದಾಗಲಿಮ್ಮ. ವೀಕ್ಷಕರೇ, ನಾಳೆ ಕೂಡ ಬಹಳಷ್ಟು ವಿಶೇಷವಾದ ಮಹತ್ತರವಾದ ಮಾಹಿತಿಯನ್ನ ಹೊತ್ತು ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ. ನಿಮ್ಮೆಲ್ಲರ ಅಪ್ಪಣೆಯನ್ನ ಪಡಿತಾ ಹೋಗ್ಬರೋದಾ? ನಮಸ್ಕಾರ.